ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಭಾಗ 2 ನೋಡ್ತಾ ಹೋಗೋಣ. ನಿನ್ನೆ ತರಗತಿಯಲ್ಲಿ ನಾವು ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇನೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಮತ್ತೆ ವೆಜಿಟೇಟಿವ್ ರಿಪ್ರೊಡಕ್ಷನ್ ಏನಿತ್ತೋ ಅದನ್ನ ನೋಡಿದ್ವಿ. ಇವತ್ತು ಅದರ ಮುಂದುವರಿದ ಭಾಗ, ಇನ್ನ ಹೇಗೆಲ್ಲ ಪ್ಲಾಂಟ್ಸ್ ರಿಪ್ರೊಡ್ಯೂಸ್ ಆಗ್ಬೋದು ಅಥವಾ ಹೈಯರ್ ಪ್ಲಾಂಟ್ಸ್ ಗಳು ಹೇಗೆ ರಿಪ್ರೊಡ್ಯೂಸ್ ಆಗ್ತವೆ ಅಥವಾ ಸಂತಾನೋತ್ಪತ್ತಿ ಹೇಗೆ ಆಗುತ್ತೆ ಹೈಯರ್ ಪ್ಲಾಂಟ್ಸ್ ಅಲ್ಲಿ ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ. ಓಕೆನಾ? ಓಕೆ. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ನಾವು ನಿನ್ನೆ ತಿಳ್ಕೊಂಡಿದೀವಿ. ಇವತ್ತಿನ ತರಗತಿಯಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊತಾ ಹೋಗೋಣ. ಓಕೆನಾ? ಏನು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ, ಅಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಬಂದಾಗ ಅಲ್ಲಿ ಕೇವಲ ಒಂದೇ ಒಂದು ಪೇರೆಂಟ್ಸ್ ಇತ್ತು. ಹಾಗಾದ್ರೆ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಬಂದಾಗ ಇಲ್ಲಿ ಒಂದ್ ಪೇರೆಂಟ್ ಇರೋದಿಲ್ಲ, ಇಲ್ಲಿ ಟೂ ಪೇರೆಂಟ್ ಇರುತ್ತೆ. ಬೋತ್ ಮೇಲ್ ಅಂಡ್ ಫಿಮೇಲ್ ಪೇರೆಂಟ್, ದಟ್ ಈಸ್ ಗ್ಯಾಮೆಟ್ಸ್ ಅಂತ ಹೇಳ್ತೀವಿ. ಅದನ್ನ ಇವಾಗ ನೋಡ್ತಾ ಹೋಗೋಣ. ಓಕೆನಾ? ಏನು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಂದ್ರೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನು? ಎ ಪ್ರೋಸೆಸ್ ವೇರ್ ಟೂ ಪೇರೆಂಟ್ಸ್, ಇದನ್ನ ನೀವು ನೆನ್ಪಿಟ್ಕೋಬೇಕು, ವೇರ್ ಟೂ ಪೇರೆಂಟ್ಸ್ ಪಾರ್ಟಿಸಿಪೇಟ್ ಇನ್ ದ ಪ್ರೊಡ್ಯೂಸಿಂಗ್ ದೇರ್ ಆಫ್ ಸ್ಪ್ರಿಂಗ್. ಆಫ್ ಸ್ಪ್ರಿಂಗ್ ಅಂದ್ರೆ ಅದ್ರದ್ದು ಬೇಬಿ ಅಥವಾ ಮರಿ ಅಂತ ಹೇಳ್ಬೋದು ಅಲ್ವಾ, ಅದ್ರದ್ದೊಂದು ಹೊಸ ತಳಿ ಅಲ್ವಾ. ಎ ಪ್ರೋಸೆಸ್ ವೇರ್ ಟೂ ಪೇರೆಂಟ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಪ್ರೊಡ್ಯೂಸಿಂಗ್ ದೇರ್ ಆಫ್ ಸ್ಪ್ರಿಂಗ್. ಓಕೆ, ದೆನ್ sexual reproduction in plants involves the fusion of male and female gamete. A sexual reproduction in plant involves the fusion of male and female gamete. Male gamete is pollen and female gamete is egg. To create a new plant, ಒಂದು ಹೊಸ ಪ್ಲಾಂಟ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲಿ ಎರಡು ಗ್ಯಾಮೆಟ್ ಏನಾಗುತ್ತೆ, ಫ್ಯೂಸ್ ಆಗುತ್ತೆ. ಯಾವ್ದ್ಯಾವ್ದು? ಪೋಲನ್ ಮತ್ತೆ ಎಗ್. ಪೋಲನ್ ಇಸ್ ಅ ಮೇಲ್ ಗ್ಯಾಮೆಟ್ ಅಂಡ್ ಎಗ್ ಇಸ್ ಅ ಫಿಮೇಲ್ ಗ್ಯಾಮೆಟ್. ಓಕೆ, ಹೇಗೆ ಫ್ಯೂಸ್ ಆಗುತ್ತೆ ಅಂತ ಅಂದ್ರೆ, ಯೂಶುವಲಿ ಥ್ರೂ ಎ ಪಾಲಿನೇಷನ್. ಓಕೆನಾ? ಪಾಲಿನೇಷನ್ ಆಗುತ್ತೆ ಫಸ್ಟ್, ಅದಾದ ನಂತರ ಫರ್ಟಿಲೈಸೇಷನ್ ಆಗುತ್ತೆ. ಪಾಲಿನೇಷನ್ ಅಂದ್ರೆ ಏನು, ಫರ್ಟಿಲೈಸೇಷನ್ ಅಂದ್ರೆ ಏನು ಅಂತ ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಓಕೆನಾ? ಇಲ್ಲೊಂದು ಪ್ರಶ್ನೆ ಇದೆ, ವಿಚ್ ಇಸ್ ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಎ ಹೈಯರ್ ಪ್ಲಾಂಟ್ಸ್. ನಾವು ನಿನ್ನೆ ಒಂದು ಕಾನ್ಸೆಪ್ಟ್ ಹೇಳುವಾಗ ಅಲ್ಲಿ ವೆಜಿಟೇಟಿವ್ ಪಾರ್ಟ್ಸ್ ಯಾವುದು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸ್ಟೆಮ್ ಇರ್ಬೋದು, ರೂಟ್ ಇರ್ಬೋದು, ಲೀಫ್ ಇರ್ಬೋದು, ಇವನ್ನೆಲ್ಲ ವೆಜಿಟೇಟಿವ್ ಪಾರ್ಟ್ ಅಂತ ಹೇಳಿದ್ವಿ. ಹಾಗಾದ್ರೆ ರಿಪ್ರೊಡಕ್ಟಿವ್ ಪಾರ್ಟ್ ಅಥವಾ ಸೆಕ್ಷುವಲ್ ಪಾರ್ಟ್ ಆಫ್ ಎ ಪ್ಲಾಂಟ್ ಯಾವುದು ಅಂತ ನಾನು ನಿನ್ನೆ ಹೇಳಿದ್ದೆ ಅಲ್ವಾ. ಯಾವುದು ಅಂದ್ರೆ ಅದು ಫ್ಲವರ್. ಓಕೆ, ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಹೈಯರ್ ಪ್ಲಾಂಟ್ ಈಸ್ ಫ್ಲವರ್. ಓಕೆ, ಯಾವುದೇ ರೀತಿ ಫ್ಲವರ್ ಆಗಿರ್ಬೋದು. ಫ್ಲವರ್ ಅಲ್ಲಿ ತುಂಬಾ ಟೈಪ್ಸ್ ಬರುತ್ತೆ. ಓಕೆನಾ? ರಿಪ್ರೊಡಕ್ಟಿವ್ ಪಾರ್ಟ್ ಯಾವ್ದಪ್ಪ ಈ ಯಾವ್ದಲ್ಲಿ ಫ್ಲವರಿಂಗ್ ಪ್ಲಾಂಟ್ಸ್ ಅಥವಾ ಹೈಯರ್ ಪ್ಲಾಂಟ್ಸ್ ಅಲ್ಲಿ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಫ್ಲವರ್. ಓಕೆ, ದೆನ್ ಪಾರ್ಟ್ಸ್ ಆಫ್ ಎ ಫ್ಲವರ್. ಒಂದು ಫ್ಲವರ್ ಅಥವಾ ಒಂದು ಹೂ ಅಂತ ತಗೊಂಡಾಗ ಅದ್ರಲ್ಲಿ ಯಾವ್ದೆಲ್ಲ ಭಾಗ ಬರುತ್ತೆ ಅಂತ ನಾವು ನೋಡ್ತಾ ಹೋದ್ರೆ, ಇಲ್ಲಿ ನಾವು ಅದನ್ನ ಕಟ್ ಮಾಡಿದಾಗ ಹಿಡಿಕೆ ಬರುತ್ತೆ ಅಲ್ವಾ, ಇದನ್ನ ನಾವು ಸ್ಟಾಕ್ ಅಂತ ಹೇಳ್ತೀವಿ. ಸ್ಟಾಕ್ ಅಥವಾ ಪೆಡಂಕಲ್ ಅಂತ ಹೇಳ್ತೀವಿ. ಅದಾದ ನಂತರ ಈ ಪಾರ್ಟ್ ನ ಸೆಪಲ್ ಅಂತ ಹೇಳ್ತೀವಿ. ಸೆಪಲ್ ಅಂತ ಹೇಳ್ತೀವಿ, ಅಥವಾ ಕೇಲಿಕ್ಸ್ ಅಂತ ಇನ್ನೊಂದು ಸೈಂಟಿಫಿಕ್ ಟರ್ಮ್ ಬರುತ್ತೆ, ನಾವು ಮುಂದೆ ನೋಡೋಣ. ಅದಾದ ನಂತರ ಈ ಕಲರ್ಡ್ ಪಾರ್ಟ್ ಏನಿದೆಯೋ, ಆರೆಂಜ್ ಪಾರ್ಟ್ ಇದೆಯಲ್ವಾ, ಇದನ್ನ ನಾವು ಪೆಟಲ್ಸ್ ಅಂತ ಹೇಳ್ತೀವಿ. ಪೆಟಲ್ಸ್. ಓಕೆನಾ? ಅದಾದ ನಂತರ ಇಲ್ಲಿ ರೆಡ್ ಕಲರ್ ಏನೋ ಇದೆಯಲ್ವಾ, ಬೈಲೋಬ್ದು, ಇದಕ್ಕೆ ನಾವು ಆಂಥರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಆಂಥರ್. ಅದಾದ ನಂತರ ಆಂಥರ್ ಹತ್ರ ಇಲ್ಲಿ ಕೆಳಗಡೆ ಗ್ರೀನ್ ಕಲರ್ ಆಗಿ ಏನೋ ಇದೆ ಅಲ್ವಾ, ಆ ಗ್ರೀನ್ ಕಲರ್ ಪಾರ್ಟ್ಗೆ ಫಿಲಮೆಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಫಿಲಮೆಂಟ್ ಅಂತ. ಫಿಲಮೆಂಟ್ ಅಂತ ಹೇಳ್ತೀವಿ. ಈ ಆಂಥರ್ ಮತ್ತೆ ಫಿಲಮೆಂಟ್ ನ ಸೇರಿಸಿ ನಾವು ಸ್ಟೇಮನ್ ಅಂತ ಕರಿತೀವಿ. ಇದು ಮೇಲ್ ಪಾರ್ಟ್. ಪ್ಲಾಂಟ್ ಅಲ್ಲಿ ಮೇಲ್ ಪಾರ್ಟ್ ಆಂಥರ್ ಮತ್ತೆ ಫಿಲಮೆಂಟ್. ಹಾಗೇನೆ ಇನ್ನೂ ಒಂದಷ್ಟು ಪಾರ್ಟ್ಗಳು ಬರುತ್ತೆ. ಈ ಪಾರ್ಟ್ಗೆ ನಾವು ಸ್ಟಿಗ್ಮಾ ಅಂತ ಕರಿತೀವಿ. ಸ್ಟಿಗ್ಮಾ ಅಂತ ಕರಿತೀವಿ. ಹಾಗೇನೆ ಇಲ್ಲಿ ಕೆಳಗಡೆ ಸ್ಟಿಗ್ಮಾ ಇಂದ ಕೆಳಗಡೆ ಬಂದಿದೆ ಅಲ್ವಾ ಸ್ಟಾಕ್ ವರ್ಗೆ, ಈ ಪಾರ್ಟ್ಗೆ ನಾವು ಸ್ಟೈಲ್ ಅಂತ ಕರಿತೀವಿ. ಅಂಡ್ ಇಲ್ಲೊಂದು ಪಾರ್ಟ್ ಇದೆ ನೋಡಿ ಕೆಳಗಡೆ, ಇದಕ್ಕೆ ಓವರಿ ಅಂತ ಕರಿತೀವಿ. ಓವರಿ ಅಥವಾ ಓವ್ಯೂಲ್ ಅಂತ ಕರಿತೀವಿ. ಈ ಮೂರು ಪಾರ್ಟ್ ಇದೆ ಅಲ್ವಾ, ನಂಬರ್ 1, ನಂಬರ್ 2
ಅಂಡ್ ನಂಬರ್ 3. ಈ ಮೂರನ್ನ ಸೇರಿಸಿ ನಾವು ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಂತ ಕರಿತೀವಿ. ಓಕೆ, ಸಾರಿ, ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಂತ ಕರಿತೀವಿ. ಪಿಸ್ಟಿಲ್ ಆರ್ ಕಾರ್ಪೆಲ್, ಕಾರ್ಪೆಲ್ ಅಂತ ಕರಿತೀವಿ. ಓಕೆನಾ. ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ ಆರ್ ದ ಫಿಮೇಲ್ ಪಾರ್ಟ್ ಅಂಡ್ ಆಂಥರ್, ಫಿಲಮೆಂಟ್ ಆರ್, ಆಂಥರ್ ಮತ್ತೆ ಫಿಲಮೆಂಟ್ ಮೇಲ್ ಪಾರ್ಟ್. ಅದನ್ನ ನಾವು ಕಲೆಕ್ಟಿವ್ಲಿ ಸ್ಟೇಮನ್ ಅಂತ ಕರಿತೀವಿ. ಓಕೆನಾ. ಇದೆ ನಾವು ಫಿಮೇಲ್ ಎಲ್ಲ ಅದೇ ಕಲೆಕ್ಟಿವ್ಲಿ ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್, ಇದು ಕೂಡ ಸ್ಟ್ರಕ್ಚರ್ ಆಫ್ ಎ ಫ್ಲವರ್. ಇಲ್ಲಿ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ಲಿಲ್ಲ ಅಂದ್ರೆ ಇಲ್ಲಿ ನೀವು ನೋಡ್ಬೋದು. ಈ ಪಾರ್ಟ್ಗೆ ನಾವು ಸ್ಟಾಕ್ ಅಥವಾ ಪೆಡಂಕಲ್ ಅಂತ ಕರಿತೀವಿ. ಓಕೆನಾ. ಓವರಿ ಇರ್ಬೋದು, ಸ್ಟಿಗ್ಮಾ ಇರ್ಬೋದು, ಸ್ಟೈಲ್ ಇರ್ಬೋದು. ಇವು ಮೂರನ್ನ ಸೇರಿ ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಂತ ಕರಿತೀವಿ ಅಂತ ಈಗಾಗಲೇ ಹೇಳ್ದೆ. ಅದಾದ ನಂತರ ಈ ಪಾರ್ಟ್ಗೆ ಸೆಪಲ್ ಅಂತ ಕರಿತೀವಿ. ದೆನ್ ಈ ಕಲರ್ಡ್ ಪಾರ್ಟ್ ಏನಿದೆಯೋ ಅದಕ್ಕೆ ನಾವು ಪೆಟಲ್ ಅಂತ ಕರಿತೀವಿ. ಅದಾದ ನಂತರ ಆಂಥರ್, ಫಿಲಮೆಂಟ್. ಆಂಥರ್ ಮತ್ತೆ ಫಿಲಮೆಂಟ್ ನ ಸೇರಿಸಿ ನಾವು ಸ್ಟೇಮನ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್, ಟೈಪ್ಸ್ ಆಫ್ ಎ ಫ್ಲವರ್. ಈ ಫ್ಲವರ್ ಅಥವಾ ಹೂಗಳಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ನೋಡಿದಾಗ ನಾವು ಮೇನ್ ಅದು ಸೆಕ್ಸುವಾಲಿಟಿ ಆಧಾರದ ಮೇಲೆ ನಾವು 2 ಟೈಪ್ಸ್ ಆಗಿ ಮಾಡ್ತೀವಿ. ಒಂದು ಯುನಿಸೆಕ್ಸುವಲ್ ಫ್ಲವರ್ ಅಂಡ್ ಅನದರ್ ಒನ್ ಈಸ್ ಬೈಸೆಕ್ಸುವಲ್ ಫ್ಲವರ್. ಓಕೆನಾ. ಯುನಿಸೆಕ್ಸುವಲ್ ಫ್ಲವರ್ ಅಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ಪಾರ್ಟ್ ಇರುತ್ತೆ, ಮೇಲ್ ಪಾರ್ಟ್ ಇರ್ಬೋದು ಅಥವಾ ಫಿಮೇಲ್ ಪಾರ್ಟ್ ಇರ್ಬೋದು. ಆದ್ರೆ ಬೈಸೆಕ್ಸುವಲ್ ಫ್ಲವರ್ಸ್ ಅಂತ ಬಂದಾಗ ಅಲ್ಲಿ ಮೇಲ್ ಕೂಡ ಇರುತ್ತೆ, ಫಿಮೇಲ್ ಪಾರ್ಟ್ ಕೂಡ ಇರುತ್ತೆ. ಅಂದ್ರೆ ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ ಕೂಡ ಇರುತ್ತೆ. ಅದಾದ ನಂತರ ಆಂಥರ್ ಅಂಡ್ ಫಿಲಮೆಂಟ್ ಕೂಡ ಇರುತ್ತೆ. ನಾವ್ ಇದನ್ನ ಸಿಂಪಲ್ ಆಗಿ ಕಾರ್ಪೆಲ್ ಮತ್ತೆ ಸ್ಟೇಮನ್ ಕೂಡ ಇರುತ್ತೆ ಅಂತ ಹೇಳ್ಬೋದು ಅಲ್ವಾ. ಕಾರ್ಪೆಲ್ ಇಸ್ ಎ ಫಿಮೇಲ್ ಪಾರ್ಟ್ ಅಂಡ್ ಸ್ಟೇಮನ್ ಇಸ್ ಎ ಮೇಲ್ ಪಾರ್ಟ್. ದೆನ್ ಯುನಿಸೆಕ್ಸುವಲ್ ಫ್ಲವರ್ಸ್ ಅಂದ್ರೆ ಏನು ಅಂತ ನೋಡೋಣ. ಯೂನಿ ಅಂತ ಹೆಸರಲ್ಲೇ ಇದೆ, ಸಿಂಗಲ್ ಸೆಕ್ಸುವಲ್ ಫ್ಲವರ್ ಅಂತ. ಯಾವ್ದಾದ್ರು ಒಂದು ಸೆಕ್ಸ್ ಇದರಲ್ಲಿ ಏನಾದ್ರು ಪ್ರೆಸೆಂಟ್ ಇದ್ರೆ ಅದನ್ನ ನಾವು ಯುನಿಸೆಕ್ಸುವಲ್ ಅಂತ ಹೇಳ್ತೀವಿ. ಓಕೆನಾ. ಫ್ಲವರ್ ದಟ್ ಕಂಟೈನ್ ಐದರ್ ಓನ್ಲಿ ಸ್ಟೇಮನ್ಸ್, ಸ್ಟೇಮನ್ಸ್ ಮೀನ್ಸ್ ಮೇಲ್ ಪಾರ್ಟ್ಸ್, ಆರ್ ಸ್ಟೇಮನ್ಸ್ ಆದ್ರೂ ಇರ್ಬೋದು ಅಥವಾ ಕಾರ್ಪೆಲ್ಸ್, ಕಾರ್ಪೆಲ್ಸ್ ಮೀನ್ಸ್ ಫಿಮೇಲ್ ಪಾರ್ಟ್. ಸ್ಟೇಮನ್ ಇದ್ರೂ ಕೂಡ ನಾವು ಕೇವಲ ಸ್ಟೇಮನ್ ಇದ್ರೂ ಕೂಡ ಅದನ್ನ ನಾವು ಯುನಿಸೆಕ್ಸುವಲ್ ಫ್ಲವರ್ ಅಂತ ಕರಿತೀವಿ. ಅಥವಾ ಇಲ್ಲಪ್ಪ ಇದರಲ್ಲಿ ಸ್ಟೇಮನ್ ಇಲ್ಲ ಕಾರ್ಪೆಲ್ ಇದೆ ಅಂದ್ರೆ ಅದು ಕೂಡ ಯುನಿಸೆಕ್ಸುವಲ್ ಫ್ಲವರ್. ಅವೆರಡರಲ್ಲಿ ಯಾವ್ದಾದ್ರು ಒಂದಿದ್ರೆ ಅದನ್ನ ನಾವು ಯುನಿಸೆಕ್ಸುವಲ್ ಫ್ಲವರ್ ಅಂತ ಕರಿತೀವಿ. ಓಕೆನಾ. ದೆನ್ ದೇ ಆರ್ ಐದರ್ ಮೇಲ್ ಫ್ಲವರ್ಸ್ ಆರ್ ಫಿಮೇಲ್ ಫ್ಲವರ್ಸ್ ಅಂಡ್ ಕೆನಾಟ್ ಸೆಲ್ಫ್ ಪಾಲಿನೇಟ್ ಇನ್ ಸೇಮ್ ವೇ ಆಸ್ ಬೈಸೆಕ್ಸುವಲ್ ಫ್ಲವರ್. ಮುಂದೆ ಬೈಸೆಕ್ಸುವಲ್ ಫ್ಲವರ್ ಅಂತ ಬರುತ್ತೆ. ಓಕೆನಾ. ಆ ಬೈಸೆಕ್ಸುವಲ್ ಫ್ಲವರ್ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಓಕೆನಾ. ಸೆಲ್ಫ್ ಪಾಲಿನೇಷನ್ ಅಂದ್ರೆ ಏನು ಅಂತ ಮುಂದೆ ಹೇಳ್ತೀನಿ ನಾನು. ಪಾಲಿನೇಷನ್ ಅಂತ ಬರುತ್ತೆ. ಬಟ್ ಇವರಲ್ಲಿ ಸೆಲ್ಫ್ ಪಾಲಿನೇಷನ್ ಆಗೋದಿಲ್ಲ ಆಸ್ ಸೇಮ್ ಆಸ್ ಬೈಸೆಕ್ಸುವಲ್ ಫ್ಲವರ್ ಅಲ್ಲಿ ಆಗಿದ್ದ ರೀತಿ ಇದರಲ್ಲಿ ಆಗೋದಿಲ್ಲ. ಓಕೆನಾ. ಇಲ್ಲಿ 2 ಪಿಕ್ಚರ್ ಇದೆ. ಮೊದಲನೇದು ಪಿಕ್ಚರ್ ಎ ಅಂಡ್ ಪಿಕ್ಚರ್ ಬಿ. ಮೊದಲನೇ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಪಪ್ಪಾಯ. ಓಕೆನಾ. ಪಪ್ಪಾಯ ಫ್ಲವರ್ಸ್, ಮೇಲ್ ಫ್ಲವರ್ ಮತ್ತೆ ಫಿಮೇಲ್ ಫ್ಲವರ್ 2 ಇದೆ ನೋಡಿ. ಓಕೆನಾ. ಫಸ್ಟ್ ಒನ್ ಇರೋದು ಮೇಲ್ ಫ್ಲವರ್ ಅಂಡ್ ಸೆಕೆಂಡ್ ಒನ್ ಫಿಮೇಲ್ ಫ್ಲವರ್. ಅಂಡ್ ಇಲ್ಲಿ ಬಿ ಪಿಕ್ಚರ್ ಕಾಣಿಸ್ತಾ ಇದೆಯಲ್ವಾ, ಇದು ತೆಂಗಿನ ಮರ, ಕೋಕೋನಟ್ ಅಂತ ನಾವು ಕೇಳಿರ್ತೀವಲ್ವಾ, ಆ ತೆಂಗಿನ ಮರದ್ದು ಹೂವು. ಓಕೆನಾ. ಇವು ಕೂಡ ಯುನಿಸೆಕ್ಸುವಲ್ ಫ್ಲವರ್ಸ್. ಓಕೆನಾ. ದೆನ್ ನೆಕ್ಸ್ಟ್, ಬೈಸೆಕ್ಸುವಲ್ ಫ್ಲವರ್ಸ್ ಅಂದ್ರೆ ಏನು? ಈಗ ಯುನಿಸೆಕ್ಸುವಲ್ ಫ್ಲವರ್ಸ್ ನೋಡಿದ್ವಿ ನಾವು. ಬೈಸೆಕ್ಸುವಲ್ ಫ್ಲವರ್ಸ್ ಅಂದ್ರೆ ಇವಾಗ ಬೈಸೆಕ್ಸುವಲ್ ಫ್ಲವರ್ಸ್ ಅಂದ್ರೆ ಏನು ಅಂತ ನೋಡೋಣ. ಬೈಸೆಕ್ಸುವಲ್ ಫ್ಲವರ್ಸ್ ಅಂದ್ರೆ ಏನು ಅಂತ ನೋಡೋಣ. ಓಕೆ. ಫ್ಲವರ್ಸ್ ದಟ್ ಕಂಟೈನ್ ಬೋತ್ ದ ಮೇಲ್ ಅಂಡ್ ಫಿಮೇಲ್. ಮೇಲ್ ಪಾರ್ಟ್ ಅಂದ್ರೆ ಸ್ಟೇಮನ್ಸ್, ಮೇಲ್ ಪಾರ್ಟ್ಸ್ ಅಂದ್ರೆ ಯಾವುದು? ಸ್ಟೇಮನ್ಸ್. ಮೇಲ್ ಪಾರ್ಟ್ಸ್ ಇಸ್ ಸ್ಟೇಮನ್ಸ್. ಸ್ಟೇಮನ್ಸ್ ಅಂತ ಬಂದ್ರೆ ಅಲ್ಲಿ ಬೋತ್ ಯಾವ್ದಾವ್ದು ಇರುತ್ತೆ, ಆಂಥರ್ ಮತ್ತೆ ಫಿಲಮೆಂಟ್ 2 ಇರುತ್ತೆ ಅಲ್ವಾ. ಅದಾದ ನಂತರ ಫಿಮೇಲ್ ಪಾರ್ಟ್ ದಟ್ ಈಸ್ ಕಾರ್ಪೆಲ್. ಸ್ಟಿಗ್ಮಾ ಇರ್ಬೋದು, ಸ್ಟೈಲ್ ಇರ್ಬೋದು, ಓವರ್ ಇರ್ಬೋದು, ಅವು 3 ಕೂಡ ಪ್ರೆಸೆಂಟ್ ಇರ್ತವೆ. ಓಕೆನಾ. ಫ್ಲವರ್ಸ್ ದಟ್ ಕಂಟೈನ್ ಬೋತ್ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ವಿತ್ ಇನ್ ದ ಸೇಮ್ ಫ್ಲವರ್. ಹೈಬಿಸ್ಕಸ್ ಫ್ಲವರ್ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದರಲ್ಲಿ ಮೇಲ್ ಪಾರ್ಟ್ಸ್ ಇರುತ್ತೆ ಹಾಗೇನೆ ಫಿಮೇಲ್ ಪಾರ್ಟ್ಸ್ ಕೂಡ ಇರುತ್ತೆ. ಓಕೆ. ಅಂತವನ್ನ ನಾವು ಬೈಸೆಕ್ಸುವಲ್ ಫ್ಲವರ್ಸ್ ಅಂತ ಕರಿತೀವಿ. ಓಕೆನಾ. ದೇ ಕ್ಯಾನ್ ಬಿ ಸೆಲ್ಫ್ ಪಾಲಿನೇಟೆಡ್. ಇವು ಸೆಲ್ಫ್ ಪಾಲಿನೇಟೆಡ್ ಆಗ್ಬೋದು. ಬಿಕಾಸ್ ಹೆಂಗೆ ಸೆಲ್ಫ್ ಪಾಲಿನೇಷನ್ ಆಗ್ತವೆ? 2 ಪಾರ್ಟ್ ಕೂಡ ಅಲ್ಲೇ ಇದೆ, ಮೇಲ್ ಪಾರ್ಟ್ ಅದರಲ್ಲೇ ಇದೆ ಹಾಗೇನೆ ಫಿಮೇಲ್ ಪಾರ್ಟ್ ಕೂಡ ಅದರಲ್ಲೇ ಇದೆ. ಸೊ ಇಟ್ ಈಸ್ ವೆರಿ ಈಸಿ ಟು
ಸೆಲ್ಫ್ ಪಾಲಿನೇಟ್. ಹಾಗಾದ್ರೆ ಯಾವ್ದಲ್ಲೆಲ್ಲ ಈ ರೀತಿ ಫ್ಲವರ್ಸ್ ಇರುತ್ತೆ ಅಂತ ನೋಡಿದಾಗ ರೋಸ್ ಇರ್ಬೋದು, ಹೈಬಿಸ್ಕಸ್ ಇರ್ಬೋದು, ಮಸ್ಟರ್ಡ್ ಇರ್ಬೋದು, ಇನ್ನು ತುಂಬಾ ಫ್ಲವರ್ಸ್ ಇದಾವೆ ಈ ರೀತಿ ಫ್ಲವರ್ಸ್. ಓಕೆನಾ? ಇದಿಷ್ಟು ಯೂನಿಸೆಕ್ಸುವಲ್ ಮತ್ತೆ ಬೈಸೆಕ್ಸುವಲ್. ಬೈ ಅಂತ ಹೆಸರಲ್ಲೇ ಇದೆ ನೋಡಿ. ಬೈ ಅಂದ್ರೆ ಟೂ ಅಲ್ವಾ, ಯೂನಿ ಅಂದ್ರೆ ಒನ್ ಸೆಕ್ಸುವಲ್ ಪಾರ್ಟ್ ಇದ್ರೆ ಅದನ್ನ ನಾವು ಯೂನಿಸೆಕ್ಸುವಲ್ ಅಂತ ಕರಿತೀವಿ. ಎರಡೂ ಸೆಕ್ಸುವಲ್ ಪಾರ್ಟ್ ಇದ್ರೆ ಅದನ್ನ ನಾವು ಬೈಸೆಕ್ಸುವಲ್ ಅಂತ ಕರಿತೀವಿ. ಓಕೆ, ದೆನ್ ಪಾರ್ಟ್ಸ್ ಆಫ್ ಎ ಫ್ಲವರ್. ನಾವು ಆಗ್ಲೇ ಫ್ಲವರ್ದು ಡಯಾಗ್ರಾಮ್ ನೋಡಿ ಅದರಲ್ಲಿ ಎಲ್ಲ ಪಾರ್ಟ್ಸ್ ನೋಡುವಾಗ ಒಂದಷ್ಟು ಪಾರ್ಟ್ಸ್ ಗಳನ್ನ ತಿಳ್ಕೊಂಡ್ವಿ. ಅದರಲ್ಲಿ ಮೈನ್ ಆಗಿ 4 ಪಾರ್ಟ್ಸ್ ಬರುತ್ತೆ. ಒಂದು ಸೆಪಲ್ ಅಂಡ್ ಅನದರ್ ಒನ್ ಈಸ್ ಪೆಟಲ್ಸ್, ದೆನ್ ಸ್ಟೇಮನ್ಸ್, ಪಿಸ್ಟಿಲ್. ಈ 4 ಮೇನ್ ಪಾರ್ಟ್. ಓಕೆನಾ? ಇವನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೆಪಲ್ಸ್. ಏನು ಸೆಪಲ್ಸ್ ಅಂದ್ರೆ, ಇಲ್ಲಿ ಚಿತ್ರದಲ್ಲಿ ಈ ಹೂವಿನ ಫುಲ್ ಕವರ್ ಆಗಿದೆ ಅಲ್ವಾ, ಬಟ್ ಫುಲ್ ಕವರ್ ಆಗಿದೆ ಅಲ್ವಾ ಗ್ರೀನ್ ಕಲರು, ಇದನ್ನೇ ನಾವು ಸೆಪಲ್ ಅಂತ ಹೇಳ್ತೀವಿ. ಓಕೆನಾ? ಇಲ್ಲಿ ನೋಡಿ, ಇಲ್ಲೂ ಕೂಡ ಈ ಪಾರ್ಟ್ ಎಲ್ಲವೂ ಕೂಡ ಸೆಪಲ್. ಓಕೆನಾ? ಸೆಪಲ್ಸ್ ಆರ್ ದ ಔಟರ್ ಮೋಸ್ಟ್, ಟಿಪಿಕಲಿ ಇನ್ ಗ್ರೀನ್. ಟಿಪಿಕಲಿ ಅಥವಾ ಜನರಲಿ ಇನ್ ಗ್ರೀನ್. ಎಲ್ಲವೂ ಕೂಡ ಗ್ರೀನ್ ಆಗಿರಲ್ಲ. ಕೆಲವೊಂದು ಅಂದ್ರೆ ಕೆಲವೊಂದು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಈ ಸೆಪಲ್ಸ್ ಎಲ್ಲವೂ ಕೂಡ ಗ್ರೀನ್ ಕಲರ್ ಅಲ್ಲೇ ಇರುತ್ತೆ. ಓಕೆನಾ? ಬೇರೆ ಕಲರ್ ಇರಲ್ವಾ? ಇರ್ತವೆ. ಓಕೆ, ದೆನ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಆಫ್ ಎ ಫ್ಲವರ್ ದಟ್ ಪ್ರೊಟೆಕ್ಟ್ ದ ಡೆವಲಪಿಂಗ್ ಬರ್ಡ್. ಇಲ್ಲಿ ನೋಡಿ, ಈ ಬಡ್ ನ ಪ್ರೊಟೆಕ್ಟ್ ಮಾಡ್ತಾ ಇದೆಯಲ್ವಾ ಇಲ್ಲಿ, ಆ ರೀತಿ ಬಡ್ ನ ಡೆವಲಪ್ ಆಗುವಂತಹ ಬಡ್ ನ ಪ್ರೊಟೆಕ್ಟ್ ಮಾಡೋದೇ ಈ ಸೆಪಲ್ಸ್ ಕೆಲಸ ಆಗಿರುತ್ತೆ. ಓಕೆನಾ? ದೇ ಆರ್ ಮಾಡಿಫೈಡ್ ಲೀವ್ಸ್ ದಟ್ ಕಲೆಕ್ಟಿವ್ಲಿ ಫಾರ್ಮ್ ದ ಕೇಲಿಕ್ಸ್. ನಾನು ಆಗ್ಲೇ ಹೇಳ್ದೆ ಈ ಸೆಪಲ್ಸ್ ನ ಕೇಲಿಕ್ಸ್ ಅಂತಾನು ಕರಿತೀವಿ ಅಂತ. ಸೈಂಟಿಫಿಕ್ ಆಗಿ ಈ ಎಲ್ಲಾ ಸೆಪಲ್ ಗಳನ್ನು ಸೇರಿಸಿ ನಾವು ಕೇಲಿಕ್ಸ್ ಅಂತ ಕರಿತೀವಿ. ಓಕೆನಾ? ಅಂಡ್ ದೇ ಕ್ಯಾನ್ ಬಿ ಐದರ್ ಸೆಪರೇಟ್ ಆರ್ ಫ್ಯೂಸ್ಡ್. ಅವು ಫ್ಯೂಸ್ಡ್ ಆಗೂ ಕೂಡ ಇರ್ಬೋದು ಅಥವಾ ಸಪರೇಟ್ ಆಗೂ ಕೂಡ ಇರ್ಬೋದು. ಕೆಲವೊಂದನ್ನ ಎಷ್ಟು ಕೇಲಿಕ್ಸ್ ಅಥವಾ ಎಷ್ಟು ಸೆಪಲ್ ಇದಾವೆ ಅಂತ ಎಣಿಸ್ಲಿಕ್ಕೆ ಆಗಲ್ಲ, ಇನ್ ಕೆಲವರಲ್ಲಿ ಎಣಿಸ್ಬೋದು. ಈ ದಾಸವಾಳದ ಗಿಡದಲ್ಲೆಲ್ಲ ಎಣಿಸ್ಬೋದಲ್ವಾ? ಓಕೆ, ದೆನ್ ಯೂಶುವಲಿ ಗ್ರೀನ್, ದೇ ಕ್ಯಾನ್ ವೇರಿ ಇನ್ ಕಲರ್. ನಾನು ಆವಾಗಲೇ ಹೇಳಿದೆ ಬೇರೆ ಬೇರೆ ಕಲರ್ ಅಲ್ಲಿ ಕೂಡ ಇರ್ತವೆ, ಬಟ್ ಸಾಮಾನ್ಯವಾಗಿ ಗ್ರೀನ್ ಕಲರ್ ಅಲ್ಲೇ ಇರ್ತವೆ. ಓಕೆನಾ? ದೆನ್ ಪೆಟಲ್ಸ್. ಈಗ ನಾವು ಸೆಪಲ್ಸ್ ಬಗ್ಗೆ ತಿಳ್ಕೊಂಡ್ವಿ, ಇದಾದ ನಂತರ ಪೆಟಲ್ಸ್. ಈ ಪೆಟಲ್ಸ್ ಅಂದ್ರೆ ಈ ಹೂ ನೋಡಿದ ತಕ್ಷಣ ನಮ್ಗೆ ಕಲರ್ಫುಲ್ ಆಗಿ ಕಾಣಿಸ್ತವೆ ಅಲ್ವಾ ಪಾರ್ಟ್, ಆ ಕಲರ್ಫುಲ್ ಆಗಿ ಕಾಣಿಸೋ ಪಾರ್ಟ್ ನೇ ನಾವು ಪೆಟಲ್ಸ್ ಅಂತ ಹೇಳ್ತೀವಿ. ಓಕೆನಾ? ಪೆಟಲ್ಸ್ ಆರ್ ದ ಮಾಡಿಫೈಡ್ ಲೀವ್ಸ್ ದಟ್ ಹ್ಯಾವ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಕಲರ್ ಇರ್ಬೋದು, ಸೆಂಟ್ ಅಂದ್ರೆ ಫ್ಲೋರೋಸೆಂಟ್, ಸೆಂಟ್ ಅಂದ್ರೆ ಓಡರ್ ಅಂತ ಹೇಳ್ಬೋದು, ಪ್ಲೆಸೆಂಟ್ ಓಡರ್ ಅಂತ ಹೇಳ್ಬೋದು, ಅಥವಾ ಫ್ರಾಗ್ರೆನ್ಸ್ ಅಂತ ಹೇಳ್ಬೋದು. ಓಕೆನಾ? ದೆನ್ ಆ ಶೇಪ್ ಟು ಅಟ್ರಾಕ್ಟ್ ಪಾಲಿನೇಟರ್ಸ್. ಈ ಪಾಲಿನೇಷನ್ ಆಗ್ಬೇಕಲ್ವಾ, ಮುಂದೆ ಫರ್ಟಿಲೈಸೇಷನ್ ಆಗಿ ಅದು ಸೀಡ್ ಆಗಿ ಕನ್ವರ್ಟ್ ಆಗಿ ಆಮೇಲೆ ಫ್ರೂಟ್ ಆಗ್ಲಿಕ್ಕೆ ಫರ್ಟಿಲೈಸೇಷನ್ ಆಗ್ಬೇಕು. ಫರ್ಟಿಲೈಸೇಷನ್ ಆಗ್ಬೇಕು ಅಂದ್ರೆ ಪಾಲಿನೇಷನ್ ಆಗ್ಬೇಕು ಅಲ್ವಾ? ಈ ಪಾಲಿನೇಷನ್ ಆಗ್ಬೇಕು ಅಂದ್ರೆ ನಮ್ಗೆ ಈ ಗಿಡಗಳಿಗೆ ಇನ್ಸೆಕ್ಟ್ ಸಹಾಯ ಬೇಕಿರುತ್ತೆ. ಆ ಇನ್ಸೆಕ್ಟ್ ನ ಅಟ್ರಾಕ್ಟ್ ಮಾಡ್ಬೇಕಲ್ವಾ. ಇನ್ಸೆಕ್ಟ್ ಅಂತನಾದ್ರೂ ಹೇಳ್ಬೋದು ಅಥವಾ ಬೇರೆ ಪಾಲಿನೇಟರ್ಸ್ ನ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಇವು ಈ ಕಲರ್ಫುಲ್ ಆಗಿರ್ತವೆ. ಓಕೆನಾ? ಈ ಪೆಟಲ್ಸ್ ಕೆಲಸ ಅಟ್ರಾಕ್ಟ್ ದ ಪಾಲಿನೇಟರ್ಸ್ ನ ಅಟ್ರಾಕ್ಟ್ ಮಾಡುವಂತಹ ಕೆಲಸ. ಓಕೆನಾ? ದೇರ್ ಪ್ರೈಮರಿ ಫಂಕ್ಷನ್ ಇಸ್ ಟು ಅಟ್ರಾಕ್ಟ್ ಪಾಲಿನೇಟರ್ಸ್ ಅಂಡ್ ಪ್ರೊಟೆಕ್ಟ್ ದ ಫ್ಲವರ್ಸ್ ರಿಪ್ರೊಡಕ್ಟಿವ್ ಪಾರ್ಟ್. ಒಳಗಡೆ ಫ್ಲವರ್ ರಿಪ್ರೊಡಕ್ಟಿವ್ ಪಾರ್ಟ್ ಇರುತ್ತೆ ಅಲ್ವಾ, ಓವ್ಯೂಲ್ ಇರುತ್ತೆ, ಸ್ಟಿಗ್ಮಾ ಇರುತ್ತೆ, ಸ್ಟೈಲ್ ಇರುತ್ತೆ, ಅವನ್ನೆಲ್ಲವನ್ನು ಕೂಡ ಪ್ರೊಟೆಕ್ಟ್ ಮಾಡುವಂತಹ ಕೆಲಸನ ಈ ಪೆಟಲ್ ಮಾಡ್ತಾ ಇರುತ್ತೆ. ಓಕೆನಾ? ನಾವಲ್ಲಿ ಎಲ್ಲಾ ಸೆಪಲ್ಸ್ ಗಳನ್ನ ಸೇರಿಸಿ ನಾವು ಕೇಲಿಕ್ಸ್ ಅಂತ ಹೇಳಿದ್ವಿ ಅಲ್ವಾ, ಇಲ್ಲಿ ಪೆಟಲ್ಸ್ ಗಳನ್ನೆಲ್ಲ ಸೇರಿಸಿ ನಾವು ಕೊರೊಲ್ಲಾ ಅಂತ ಹೇಳ್ತೀವಿ. ಓಕೆನಾ? ಕಲೆಕ್ಟಿವ್ಲಿ ಕಾಲ್ಡ್ ಕೊರೊಲ್ಲಾ ಅಂತ ಕರಿತೀವಿ. ಓಕೆನಾ? ಈಗ ಸೆಪಲ್ ಬಗ್ಗೆ ಆಯ್ತು, ಪೆಟಲ್ಸ್ ಬಗ್ಗೆ ಆಯ್ತು. ಅದ ನಂತರ ಸ್ಟೇಮನ್ ಬಗ್ಗೆ ನೋಡೋಣ. ಸ್ಟೇಮನ್ ಇಸ್ ಅ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ವಾ? ಓಕೆ, ಸ್ಟೇಮನ್ ಇಸ್ ದ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಎ ಫ್ಲವರಿಂಗ್ ಪ್ಲಾಂಟ್. ಇದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂಡ್ ದ ಸ್ಟೇಮನ್ಸ್ ಆರ್ ಅರೇಂಜ್ ಇನ್ ಓರಲ್ ಮೀನ್ಸ್ ಈ ರೀತಿ ರೌಂಡ್ ಆಗಿ ಅರೇಂಜ್ ಆಗಿರುತ್ತೆ ಅಂತ. ಓಕೆನಾ? ದೆನ್ ಕಲೆಕ್ಟಿವ್ಲಿ ನೋನ್ ಆಸ್ ಆಂಡ್ರೇಶಿಯಂ. ಅಲ್ಲಿ ನಾವು ಸೆಪಲ್ಸ್ ನ ನಾವು ಕೇಲಿಕ್ಸ್ ಅಂತ ಕರೆದ್ವಿ ಕಲೆಕ್ಟಿವ್ಲಿ. ಅದಾದ ನಂತರ ಪೆಟಲ್ಸ್ ನ ನಾವು ಏನಂತ ಕರೆದ್ವಿ? ಕೊರೊಲ್ಲಾ ಅಂತ ಕರೆದ್ವಿ. ಹಾಗೇನೆ ಸ್ಟೇಮಸ್ ನ ಕಲೆಕ್ಟಿವ್ಲಿ ಏನಂತ ಕರಿತಾ ಇದೀವಿ? ಆಂಡ್ರೇಶಿಯಂ ಅಂತ ಕರಿತಾ ಇದೀವಿ. ಓಕೆನಾ? ದೇ ಆರ್ ಫೌಂಡ್ ಇನ್ ದ ಸೆಂಟರ್ ಆಫ್ ಎ ಫ್ಲವರ್ ಅಲಾಂಗ್ ವಿತ್ ದ ಸ್ಟಿಗ್ಮಾ. ಇವು ಎಲ್ಲಿ ಪ್ರೆಸೆಂಟ್ ಇರ್ತವೆ ಅಂದ್ರೆ ಸೆಂಟರ್ ಆಫ್ ಎ ಫ್ಲವರ್ ಅಲಾಂಗ್ ವಿತ್ ದ ಸ್ಟಿಗ್ಮಾ. ಹಾಗಾದ್ರೆ ಯೂನಿಸೆಕ್ಸುವಲ್ ಫ್ಲವರ್ ಅಲ್ಲಿ ಹೇಗೆ ಅಂದ್ರೆ, ಯೂನಿಸೆಕ್ಸುವಲ್ ಫ್ಲವರ್ ಅಲ್ಲಿ ಸ್ಟಿಗ್ಮಾ ಪ್ರೆಸೆಂಟ್ ಇದ್ರೆ ಮಾತ್ರ, ಯಾವ ಫ್ಲವರ್ ಅಲ್ಲಿ ಸ್ಟಿಗ್ಮಾ ಪ್ರೆಸೆಂಟ್ ಇರುತ್ತೋ ಆ ಫ್ಲವರ್ ಅಲ್ಲಿ ಸ್ಟಿಗ್ಮಾ ಜೊತೆಗೆ ಇವು ಪ್ರೆಸೆಂಟ್ ಇರ್ತವೆ. ಅಕಸ್ಮಾತ್ ಇವೇನಾದ್ರೂ ಮೇಲ್ ಫ್ಲವರ್ಸ್ ಆಗಿತ್ತು ಅಂದ್ರೆ ಸ್ಟಿಗ್ಮಾ ಇರಲ್ಲ, ಇವು ಮಾತ್ರ ಪ್ರೆಸೆಂಟ್ ಇರ್ತವೆ ಸ್ಟೆಮನ್ಸ್. ಓಕೆನಾ? ದೇ ಕ್ಯಾನ್ ಬಿ ಐದರ್ ಒನ್ ಇನ್ ನಂಬರ್ ಆರ್ ಆಸ್ ಇನ್
ಆರ್ ಆಸ್ ಮೆನಿ ಆಸ್ 1000 ಇನ್ ನಂಬರ್. ಅವು ಒಂದು ಬೇಕಾದ್ರೂ ಇರ್ಬೋದು ಅಥವಾ 1000 ನಂಬರ್ ಅಲ್ಲಿ ಬೇಕಾದ್ರೂ ಇರ್ಬೋದು. ಓಕೆನಾ, ದಟ್ ಈಸ್ ವೇರಿ. ಒಂದು ಫ್ಲವರ್ ಇಂದ ಇನ್ನೊಂದು ಫ್ಲವರ್ಗೆ ಈ ಸ್ಟೇಮನ್ಸ್ ಗಳ ಸಂಖ್ಯೆ ವೇರಿ ಆಗ್ತಾ ಇರುತ್ತೆ. ಓಕೆನಾ, ಅದಾದ ನಂತರ ಸ್ಟೇಮನ್ಸ್ ಅಲ್ಲಿ ಮೇನ್ ಆಗಿ ಆಂಥರ್ ಮತ್ತೆ ಫಿಲಮೆಂಟ್ ಬರುತ್ತೆ ಅಲ್ವಾ. ಆಂಥರ್ ಅಂದ್ರೇನು, ಫಿಲಮೆಂಟ್ ಅಂದ್ರೇನು ಅಂತ ನಾವು ನೋಡೋಣ. ದ ಪಾರ್ಟ್ ಆಫ್ ಎ ಸ್ಟೇಮನ್ ದಟ್ ಕಂಟೈನ್ಸ್ ದ ಪೋಲನ್. ಆಂಥರ್ ಅಂದ್ರೆ ಏನು? ದ ಪಾರ್ಟ್ ಆಫ್ ಎ ಸ್ಟೇಮನ್ ದಟ್ ಕಂಟೈನ್ಸ್ ಎ ಪೋಲನ್. ಈ ಪೋಲನ್ ಗ್ರೇನ್ಸ್ ಇರ್ತಾವಲ್ವಾ, ಆ ಪೋಲನ್ ಗ್ರೇನ್ಸ್ ಈ ಆಂಥರ್ ಒಳಗಡೆನೆ ಇರ್ತಕ್ಕಂಥದ್ದು. ದೆನ್ ಇಟ್ ಇಸ್ ಟಿಪಿಕಲಿ ಬೈಲೋಬ್ಡ್. ಸಾಧಾರಣವಾಗಿ ಇವು ಬೈಲೋಬ್ಡ್ ಆಗಿರುತ್ತೆ. ಏನಪ್ಪ ಬೈಲೋಬ್ಡ್ ಅಂದ್ರೆ, ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಈ ರೀತಿ 2 ಲೋಬ್ ಇದೆ ಅಲ್ವಾ, ಅದಕ್ಕೆ ಇದನ್ನ ನಾವು ಬೈಲೋಬ್ಡ್ ಅಂತ ಹೇಳ್ತೀವಿ. ಯೂಶುವಲಿ ಸಾಧಾರಣವಾಗಿ ಹೆಚ್ಚಿನದಾಗಿ ಬೈಲೋಬ್ಡ್ ಆಗಿರುತ್ತೆ. ವಿತ್ ಅ 4 ಪೋಲನ್ ಸ್ಯಾಕ್ ವೇರ್ ಪೋಲನ್ ಗ್ರೇನ್ಸ್ ಆರ್ ಪ್ರೊಡ್ಯೂಸ್ಡ್ ಅಂಡ್ ಸ್ಟೋರ್ಡ್. ಎಲ್ಲಿ 4 ಪೋಲನ್ ಸ್ಯಾಕ್ ಅಂದ್ರೆ ಏನು? ಇಲ್ಲಿ ನೋಡಿ, ಇದನ್ನ ನಾವು ಕಟ್ ಮಾಡಿ ನೋಡಿದಾಗ 1 2 3 4 ಈ ಪೋಲನ್ ಸ್ಯಾಕ್ಸ್ ಇದಾವೆ ಅಲ್ವಾ. ಈ 4 ಪೋಲನ್ ಸ್ಯಾಕ್ಸ್ ಸಾಧಾರಣವಾಗಿ ಎಲ್ಲದರಲ್ಲೂ ಇರ್ತವೆ. ಹಾಗಾದ್ರೆ ವೇರಿ ಆಗಲ್ವಾ? ಬೇರೆ ಕೆಲವೊಂದು ಫ್ಲವರ್ಸ್ ಅಲ್ಲಿ ವೇರಿ ಆಗ್ಬೋದು. ಓಕೆನಾ. ದೆನ್ ವೆನ್ ಮೆಚೂರ್ ಇಟ್ ಓಪನ್ ಟು ರಿಲೀಸ್ ಫಾರ್ ಎ ಪಾಲಿನೇಷನ್. ಯಾವಾಗ ಇವು ಮೆಚೂರ್ಡ್ ಆಗ್ತವೆ, ಏಜ್ ಆಗುತ್ತೆ, ಓಕೆ, ಯಾವುದಕ್ಕೆ? ಆಂಥರ್ಗೆ. ಅವಾಗ ಇವು ಓಪನ್ ಆಗಿ ಪೋಲನ್ ಗ್ರೈನ್ಸ್ ನ ಪ್ರೊಡ್ಯೂಸ್ ಮಾಡ್ತವೆ. ಏನಕ್ಕೆ? ಪಾಲಿನೇಷನ್ಗೆ. ಇಲ್ಲಿ ಪ್ರೊಡ್ಯೂಸ್ ಆದಂತಹ ಪೋಲನ್ ಗ್ರೈನ್ಸ್ ಬೇರೆ ಫ್ಲವರ್ಸ್ಗೆ ಇನ್ಸೆಕ್ಟ್ ಥ್ರೂ ಹೋಗಿ ಅಥವಾ ಅದೇ ಫ್ಲವರ್ ಅಲ್ಲಿ ಫಿಮೇಲ್ ಪಾರ್ಟ್ಗೆ ಹೋಗಿ ಪಾಲಿನೇಷನ್ ಆಗಿ ಅದಾದ ನಂತರ ಫರ್ಟಿಲೈಸೇಷನ್ ಆಗುತ್ತೆ. ಇದಿಷ್ಟು ಆಂಥರ್ ಬಗ್ಗೆ ಆಯ್ತು. ಆಂಥರ್ ಆದ ನಂತರ ಫಿಲಮೆಂಟ್ ಬಗ್ಗೆ ನೋಡೋಣ. ಏನಿದ್ರು ಕೆಲಸ? ಫಿಲಮೆಂಟ್ ಕೆಲಸ, ಈ ಪಾರ್ಟ್ ಇದೆ ಅಲ್ವಾ, ಈ ಕೆಳಗಡೆ ಆಂಥರ್ ಇಂದ ಕೆಳಗಡೆ ಈ ಸಪೋರ್ಟಿವ್ ಪಾರ್ಟ್ ಏನಿದೆಯೋ ಇದನ್ನೇ ನಾವೇನಂತ ಕರಿತೀವಿ? ಫಿಲಮೆಂಟ್ ಅಂತ ಕರಿತೀವಿ. ಓಕೆ, ಥಿನ್ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ದಟ್ ಸಪೋರ್ಟ್ಸ್ ದ ಆಂಥರ್. ಆ ಆಂಥರ್ ಗೆ ಸಪೋರ್ಟ್ ಮಾಡುವಂತದ್ದು ಈ ಫಿಲಮೆಂಟ್. ಓಕೆನಾ. ಅದಾದ ನಂತರ ಇಟ್ ಕನೆಕ್ಟ್ಸ್ ದ ಆಂಥರ್ ಟು ದ ಬೇಸ್ ಆಫ್ ಎ ಫ್ಲವರ್. ಈ ಆಂಥರ್ ಇಂದ ಏನ್ ಮಾಡುತ್ತೆ? ಈ ಆಂಥರ್ ನ ಕನೆಕ್ಟ್ ಮಾಡಿ, ಬೇಸ್ ಆಫ್ ಎ ಫ್ಲವರ್ ಮೀನ್ಸ್ ಕೆಳಗಡೆ ಓವರ್ ಇರುತ್ತೆ ಅಲ್ವಾ, ಆ ಓವರಿ ತನಕ ಏನ್ ಮಾಡುತ್ತೆ? ಇದು ಕನೆಕ್ಟ್ ಮಾಡುತ್ತೆ. ಇದಾದ ನಂತರ ಓವರಿಂದ ಕನೆಕ್ಟ್ ಆಗಿದ್ರೆ ಓವರಿ ಗಂಟ ಮಾಡುತ್ತೆ. ಕೆಲವೊಂದು ಸ್ಟೈಲ್ ಇಂದ ಕನೆಕ್ಟ್ ಆಗಿರುತ್ತೆ, ಅಥವಾ ಸ್ಟೈಲ್ ಇಂದ ಕನೆಕ್ಟ್ ಆಗಿದ್ರೆ ಸ್ಟೈಲ್ ಗಂಟ ಇದು ಸಪೋರ್ಟ್ ಕೊಡುತ್ತೆ. ಓಕೆನಾ. ಅದಾದ ನಂತರ ಏನು ಇದು ಇನ್ನೇನು ಇದ್ರ ಕೆಲಸ ಇದೆ ಅಂದ್ರೆ, ಇಟ್ ಕಂಡಕ್ಟ್ ನ್ಯೂಟ್ರಿಯೆಂಟ್ಸ್ ಟು ದ ರಿಚ್ ಆಂಥರ್. ಆಂಥರ್ಗೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬೇಕಲ್ವಾ, ವಾಟರ್ ಹೋಗ್ಬೇಕು, ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬೇಕಲ್ವಾ, ಆ ನ್ಯೂಟ್ರಿಯೆಂಟ್ಸ್ ನ ತಲುಪಿಸುವಂತ ಕೆಲಸನ ಈ ಫಿಲಮೆಂಟ್ ಮಾಡುತ್ತೆ. ಓಕೆನಾ. ದೆನ್ ಇದಿಷ್ಟು ಸ್ಟೇಮನ್ ಬಗ್ಗೆ ಆಯ್ತು. ಅದಾದ ನಂತರ ಪಿಸ್ಟಿಲ್, ಫಿಮೇಲ್ ಪಾರ್ಟ್ ಆಫ್ ಎ ಫ್ಲವರ್ ಬಗ್ಗೆ ನೋಡೋಣ. ದ ಪಿಸ್ಟಿಲ್ ಇಸ್ ಎ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಫ್ ಎ ಫ್ಲವರ್. ಇದು ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಹಾಗಾದ್ರೆ ಪಿಸ್ಟಿಲ್ ಅಂದ್ರೆ ಇಲ್ಲಿ ಪಿಕ್ಚರ್ ಅಲ್ಲಿ ಯಾವ್ದಪ್ಪ ಅಂತ ನಾವು ನೋಡೋದಾದ್ರೆ, ಈ 3 ಪಾರ್ಟ್ ನ ಸೇರಿಸಿ ನಾವು ಪಿಸ್ಟಿಲ್ ಅಂತ ಹೇಳೋದು. ಓಕೆನಾ. ಇಟ್ ಈಸ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಸ್ಟ್ರಕ್ಚರ್ ಸಚ್ ಆಸ್ ಸ್ಟಿಗ್ಮಾ ಇರ್ಬೋದು, ಸ್ಟೈಲ್ ಇರ್ಬೋದು, ಓವರಿ. ಈ ಪಾರ್ಟ್ ನ ನಾವು ಸ್ಟಿಗ್ಮಾ ಅಂತ ಹೇಳ್ತೀವಿ, ಈ ಪಾರ್ಟ್ ನ ಸ್ಟೈಲ್ ಅಂತ ಹೇಳ್ತೀವಿ. ದೆನ್ ಈ ಕೆಳಗಡೆ ಇದೆಯಲ್ವಾ, ಈ ಪಾರ್ಟ್ ನ ನಾವು ಓವರಿ ಅಂತ ಹೇಳ್ತೀವಿ. ಓವರಿ ಒಳಗಡೆ ಓವಿಲ್ ಪ್ರೆಸೆಂಟ್ ಇರುತ್ತೆ. ಓಕೆನಾ. ದೇ ಆರ್ ಕಲೆಕ್ಟಿವ್ಲಿ ನೋನ್ ಆಸ್ ಗೈನೇಶಿಯಂ. ಇವನ್ನ ನಾವು ಕಲೆಕ್ಟಿವ್ಲಿ ಗೈನೀಶಿಯಂ ಅಂತ ಕರಿತೀವಿ. ಸೆಪಲ್ ನ ನಾವು ಕಲೆಕ್ಟಿವ್ಲಿ ಕೇಲಿಕ್ಸ್ ಅಂತ ಕರೆದ್ವಿ. ಪೆಟಲ್ಸ್ ನ ನಾವು ಕಲೆಕ್ಟಿವ್ಲಿ ಕೊರಲ್ಲಾ ಅಂತ ಕರೆದ್ವಿ. ಅದಾದ ನಂತರ ಮೇಲ್ ಪಾರ್ಟ್ಸ್ ನ ನಾವೇನಂತ ಕರೆದ್ವಿ? ಆಂಡಿಶಿಯಂ ಅಂತ ಕರೆದ್ವಿ. ಫಿಮೇಲ್ ಪಾರ್ಟ್ಸ್ ನ ಕಲೆಕ್ಟಿವ್ಲಿ ಸೈಂಟಿಫಿಕ್ ಆಗಿ ಗೈನೇಶಿಯಂ ಅಂತ ಕರೆದ್ವಿ ಅಲ್ವಾ. ದೆನ್ ದ ಡಿಸೈನ್ ಆಫ್ ಎ ಪಿಸ್ಟಿಲ್ ಇಸ್ ಟು ಸಪೋರ್ಟ್ ದ ಪಾಲಿನೇಷನ್ ಪ್ರೋಸೆಸ್. ಇದ್ರದ್ದು ಡಿಸೈನ್ ಹೇಗಾಗಿದೆಯಪ್ಪ ಅಂದ್ರೆ, ಯಾರು ಮಾಡಿರ್ತಾರೆ ಡಿಸೈನು? ಆ ಫ್ಲವರ್ ಅಥವಾ ಪ್ಲಾಂಟೇ ಮಾಡ್ಕೊಂಡಿರುತ್ತೆ. ಯಾರು ಹೋಗಿ ಡಿಸೈನ್ ಮಾಡಿರಲ್ಲ, ಇಂಜಿನಿಯರ್ಸ್. ಓಕೆನಾ. ಆ ಪ್ಲಾಂಟೇ ಇಂಜಿನಿಯರ್ ಇಲ್ಲಿ. ಓಕೆ, ಹೇಗೆ ಇದು ಡಿಸೈನ್ ಆಗಿರುತ್ತಪ್ಪ ಅಂತ ನಾವು ನೋಡೋದಾದ್ರೆ, ಆ ಪಾಲಿನೇಷನ್ ಪ್ರೋಸೆಸ್ಗೆ ಹೇಗೆ ಹೆಲ್ಪ್ ಆಗುತ್ತೋ ಅದೇ ರೀತಿ ಇದು ಡಿಸೈನ್ ಆಗಿರುತ್ತೆ. ಓಕೆನಾ. ಈ ಪಿಸ್ಟಿಲ್ ಇಸ್ ಟು ಸಪೋರ್ಟ್ ದ ಪಾಲಿನೇಷನ್ ಪ್ರೋಸೆಸ್ ವಿಚ್ ಅಲ್ಟಿಮೇಟ್ಲಿ ಲೀಡ್ಸ್ ಟು ಫರ್ಟಿಲೈಸೇಷನ್. ಆ ಪಾಲಿನೇಷನ್ ಆಗಿ ಫರ್ಟಿಲೈಸೇಷನ್ ಆಗ್ಲಿಕ್ಕೆ ಯಾವ ರೀತಿ ಸಪೋರ್ಟ್ ಬೇಕೋ ಆ ರೀತಿ ಇದು ಡಿಸೈನ್ ಆಗಿರುತ್ತೆ ಪಿಸ್ಟಿಲ್. ಓಕೆನಾ. ಈಗ ಪಿಸ್ಟಿಲ್ ಅಲ್ಲಿ ಬರ್ತಕ್ಕಂಥ 3 ಪಾರ್ಟ್ ನ 1 by 1 ನೋಡ್ತಾ ಹೋಗೋಣ. ಫಸ್ಟ್ ಒನ್ ಸ್ಟಿಗ್ಮಾ. ಇಲ್ಲಿ ಸ್ಟಿಗ್ಮಾ ಯಾವ್ದಪ್ಪ ಈ ಫ್ಲವರ್ ಅಲ್ಲಿ ಅಂತ ನೋಡೋದಾದ್ರೆ, ಇಲ್ಲಿ ಈ ಮೇಲೆ ಪಾರ್ಟ್ ಇದೆ ಅಲ್ವಾ, ಇದನ್ನು ನಾವು ಸ್ಟಿಗ್ಮಾ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಈ ಪಾರ್ಟ್ ನ ಸ್ಟಿಗ್ಮಾ ಅಂತ ಹೇಳ್ತೀವಿ. ಓಕೆನಾ. ಆ ಸ್ಟಿಕ್ಕಿ ಆರ್ ಫೆದರಿ ಸರ್ಫೇಸ್ ಎಟ್ ದ ಟಾಪ್ ಆಫ್ ದ ಪಿಸ್ಟಿಲ್. ಆ ಪಿಸ್ಟಿಲ್ ಅಲ್ಲಿ ಟಾಪ್ ಪಾರ್ಟ್ ಏನಿದೆಯೋ ಅದನ್ನ ನಾವು ಸ್ಟಿಗ್ಮಾ ಅಂತ ಕರಿತೀವಿ. ದಟ್ ಆಕ್ಟ್ ಆಸ್ ಎ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಪೋಲನ್ ಗ್ರೈನ್ಸ್. ಪೋಲನ್ ಗ್ರೈನ್ಸ್ ಬಂದು ಇಲ್ಲಿ ಲ್ಯಾಂಡ್ ಆಗ್ಬೇಕಲ್ವಾ, ಬಿಕಾಸ್ ಈ ಸ್ಟಿಗ್ಮಾ ಮೇಲೆ ಬಂದು ಅದಾದ ನಂತರ ಪಾಲಿನೇಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ
ಫರ್ಟಿಲೈಸೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಆ ಆಂಥರ್ ಇಂದ ಪ್ರೊಡ್ಯೂಸ್ ಆದಂತಹ ಪೋಲನ್ ಗ್ರೈನ್ಸ್ ಇಲ್ಲಿ ಬಂದು ಲ್ಯಾಂಡ್ ಆಗುತ್ತೆ. Then it traps pollen and can sometimes have chemicals that determines if pollen is compatible for fertilization. ಇದು ಏನ್ ಮಾಡುತ್ತೆ ಅಂದ್ರೆ ಇದ್ರಲ್ಲಿ ಕೆಲವೊಂದು ಕೆಮಿಕಲ್ಸ್ ಪ್ರೆಸೆಂಟ್ ಇರುತ್ತೆ. ಅದ್ ಏನ್ ಮಾಡುತ್ತೆ ಅಂದ್ರೆ ಆ ಪೋಲನ್ ಗ್ರೈನ್ಸ್ ಇದಕ್ಕೆ ಸೂಟ್ ಆಗುತ್ತೋ ಇಲ್ವೋ, ಫರ್ಟಿಲೈಸೇಷನ್ ಆಗ್ಲಿಕ್ಕೆ ಅದು ಯೋಗ್ಯ ಇದೆಯೋ ಇಲ್ವೋ ಅನ್ನೋದನ್ನ ಇಲ್ಲೇ ಚೆಕ್ ಮಾಡುತ್ತೆ. ಓಕೆನಾ, ಇದಿಷ್ಟು ಸ್ಟಿಗ್ಮಾ ಬಗ್ಗೆ ಆಯ್ತು. ಅದಾದ ನಂತರ ಸ್ಟೈಲ್. ಏನದು ಸ್ಟೈಲ್ ಅಂದ್ರೆ ಈ ಸ್ಟಿಗ್ಮಾ ಇಂದ ಕೆಳಗಡೆ ಪಾರ್ಟ್ ಇದೆ ಅಲ್ವಾ, ಸ್ಟಿಗ್ಮಾ ಇಂದ ಕೆಳಗೆ ಹಾಗೆ ಓವರಿ ಇಂದ ಮೇಲ್ಗಡೆ ಈ ಪಾರ್ಟ್ ಏನಿದೆಯೋ ಇದನ್ನ ನಾವು ಸ್ಟೈಲ್ ಅಂತ ಕರಿತೀವಿ. ಓಕೆ, ಎ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ದಟ್ ಕನೆಕ್ಟ್ ಸ್ಟಿಗ್ಮಾ ಟು ಓವರಿ. ಈ ಸ್ಟಿಗ್ಮಾ ಇಂದ ಓವರಿ ವರೆಗೆ ಕನೆಕ್ಟ್ ಮಾಡ್ತಕ್ಕಂತಹ ಪಾರ್ಟ್ ನೇ ನಾವೇನಂತ ಕರಿತೀವಿ, ಸ್ಟೈಲ್ ಅಂತ ಕರಿತೀವಿ. ಓಕೆ, ಇಟ್ ಆಕ್ಟ್ ಆಸ್ ಎ ಪಾತ್ವೇ ಫಾರ್ ಪೋಲನ್ ಟ್ಯೂಬ್. ಈ ಪಾಲಿನೇಷನ್ ಆದ್ಮೇಲೆ ಫರ್ಟಿಲೈಸೇಷನ್ ಆಗುವಂತ ಟೈಮಲ್ಲಿ ಇಲ್ಲಿಂದ ಇಲ್ಲಿ ಪೋಲನ್ ಟ್ಯೂಬ್ ಡೆವಲಪ್ ಆಗುತ್ತೆ. ಓಕೆನಾ, ಪೋಲನ್ ಟ್ಯೂಬ್ ಡೆವಲಪ್ ಆಗ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ನಾವು ಮೊನ್ನೆ ಕೀಮೋಟ್ರೋಪಿಸಮ್ ಬಗ್ಗೆ ಹೇಳುವಾಗ ಹೇಳ್ತಾ ಇದ್ವಿ, ಇಲ್ಲಿ ಕೆಮಿಕಲ್ ಪ್ರೆಸೆಂಟ್ ಇರುತ್ತೆ, ಅದು ಪೋಲನ್ ಟ್ಯೂಬ್ ಡೆವಲಪ್ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ನಾನು ಕೀಮೋಟ್ರೋಪಿಸಮ್ ಬಗ್ಗೆ ಹೇಳುವಾಗ ಹೇಳ್ತಾ ಇದ್ದೆ. ಫೋಟೋಟ್ರೋಪಿಸಮ್, ಕೀಮೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್ ಎಲ್ಲ ಹೇಳ್ತಾ ಇದ್ದೆ ಅಲ್ವಾ. ಅವಾಗ ಈ ಕೀಮೋಟ್ರೋಪಿಸಮ್ ಬಂದಾಗ ಇದನ್ನ ಎಕ್ಸಾಂಪಲ್ ಕೊಟ್ಟಿದ್ದೆ. ಓಕೆನಾ, ಇವಾಗ ಅದನ್ನ ತಿಳ್ಕೊಳ್ಳೋಣ. ದೆನ್ ಇನ್ಕಂಪಟಿಬಲ್ ಪೋಲನ್ ಕ್ಯಾನ್ ಬಿ ಪ್ರಿವೆಂಟೆಡ್ ಫ್ರಮ್ ಎ ಗ್ರೋಯಿಂಗ್ ಥ್ರೂ ಎ ಸ್ಟೈಲ್. ಅಂದ್ರೆ ಇನ್ಕಂಪಟಿಬಲ್ ನಾವು ಆಗ್ಲೇ ನೋಡಿದ್ವಿ ಅಲ್ವಾ ಸ್ಟಿಗ್ಮಾದಲ್ಲಿ ನೋಡುವಾಗ, ಯಾವ್ದೆಲ್ಲ ಯೋಗ್ಯವಾದ ಪೋಲನ್ ಗ್ರೈನ್ಸ್ ಇಲ್ವೋ ಅದು ಅಲ್ಲೇ ಪ್ರಿವೆಂಟ್ ಆಗಿ ಮುಂದೆ ಕಳಿಸೋದೇ ಇಲ್ಲ. ಓಕೆನಾ, ಇದಿಷ್ಟು ಸ್ಟೈಲ್ ಕೆಲಸ. ಇದಾದ ನಂತರ ಮುಂದೆ ಓವರಿ ಬರುತ್ತೆ. ಈ ಪಾರ್ಟ್ ಇದೆ ಅಲ್ವಾ, ಈ ಫ್ಲವರ್ ಅಲ್ಲಿ ಈ ಪಾರ್ಟ್ ನಾವು ಓವರಿ ಅಂತ ಕರಿತೀವಿ. ದ ಸೋಲನ್ ಬೇಸ್ ಆಫ್ ಎ ಪಿಸ್ಟಿಲ್ ದಟ್ ಕಂಟೈನ್ಸ್ ಒನ್ ಆರ್ ಮೋರ್ ಓವ್ಯೂಲ್ಸ್. ಈ ಊದ್ಕೊಂಡಾಗಿದೆ ಅಲ್ವಾ, ಈ ಪಾರ್ಟ್ ನಾವೇನಂತ ಕರಿತೀವಿ, ಓವರಿ ಅಂತ ಕರಿತೀವಿ. ಅಲ್ಲಿ ಒಂದು ಬೇಕಾದ್ರೂ ಓವ್ಯೂಲ್ಸ್ ಇರ್ಬೋದು, ಅಥವಾ ಎಕ್ಸೆಲ್ಸ್ ಇರ್ಬೋದು, ಅಥವಾ ತುಂಬಾ ಬೇಕಾದ್ರೂ ಇರ್ಬೋದು. ಇದು ಕೆಲಸ ಏನಪ್ಪಾ ಅಂದ್ರೆ ಆಫ್ಟರ್ ಫರ್ಟಿಲೈಸೇಷನ್ ದ ಓವ್ಯೂಲ್ಸ್ ಇನ್ಸೈಡ್ ಓವರಿ ಮೆಚೂರ್ ಇನ್ ಟು ಎ ಸೀಡ್ಸ್. ಇಲ್ಲಿ ಒಳಗಡೆ ಓವ್ಯೂಲ್ಸ್ ಇರ್ತವೆ ಅಲ್ವಾ, ಈ ಓವ್ಯೂಲ್ಸ್ ಏನಾಗ್ತಾವಪ್ಪ ಅಂದ್ರೆ ಸೀಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದ ನಂತರ ಇಟ್ ವಿಲ್ ಡೆವಲಪ್ಸ್ ಇನ್ ಟು ಎ ಫ್ರೂಟ್. ಇದಾದ ನಂತರ ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ಅದನ್ನ ನಾವು ಫರ್ಟಿಲೈಸೇಷನ್ ಪ್ರೊಸೆಸ್ ಬಂದಾಗ ಮುಂದೆ ನೋಡೋಣ. ಓಕೆನಾ, ಇದಿಷ್ಟು ಮೇನ್ ಪಾರ್ಟ್ ಆಫ್ ಎ ಫ್ಲವರ್ ಬಗ್ಗೆ ಆಯ್ತು. ಅದಾದ ನಂತರ ಪಾಲಿನೇಷನ್ ಅಂತ ಅವಾಗಿಂದ ಕೇಳ್ತಾ ಇದ್ವಿ. ಏನಪ್ಪ ಈ ಪಾಲಿನೇಷನ್ ಅಂದ್ರೆ ಅಂತ ನೋಡೋಣ. ಪಾಲಿನೇಷನ್ ಅಂದ್ರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಎಲ್ಲಿಂದ ಎಲ್ಲಿಗೆ ಹೋಗ್ತವೆ ಪೋಲನ್ ಗ್ರೈನ್ಸ್ ಪ್ರೊಡ್ಯೂಸ್ ಆಗೋದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಆಂಥರ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ಆ ಆಂಥರ್ ಅಲ್ಲಿ ಪ್ರೊಡ್ಯೂಸ್ ಆದಂತಹ ಪೋಲನ್ ಗ್ರೈನ್ಸ್ ಆ ಸ್ಟಿಗ್ಮಾ ವರ್ಗ ಹೋಗ್ಬೇಕಲ್ವಾ, ಆ ಹೋಗುವಂತ ಪ್ರೋಸೆಸ್ಗೆ ನಾವು ಪಾಲಿನೇಷನ್ ಅಂತ ಹೇಳ್ತೀವಿ. ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಸೆಲ್ಫ್ ಪಾಲಿನೇಷನ್ ಅಂಡ್ ಅನದರ್ ಒನ್ ಈಸ್ ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ಅಲ್ಲಿ ಮತ್ತೆ 2 ಟೈಪ್ಸ್ ಬರುತ್ತೆ. ಒಂದು ಸೇಮ್ ಫ್ಲವರ್ ಅಲ್ಲೇ ಆಗ್ತಕ್ಕಂತಹ ಸೆಲ್ಫ್ ಪಾಲಿನೇಷನ್ಗೆ ನಾವು ಆಟೋಗೆಮಿ ಅಂತ ಕರಿತೀವಿ. ಅದೇ ಸೇಮ್ ಪ್ಲಾಂಟ್ ಬಟ್ ಡಿಫ್ರೆಂಟ್ ಫ್ಲವರ್ ಅಲ್ಲಿ ಆಗ್ತಕ್ಕಂತಹ ಪಾಲಿನೇಷನ್ಗೆ ನಾವು ಗೇಟಿನೋಗೆಮಿ ಅಂತ ಕರಿತೀವಿ. ಓಕೆನಾ, ಮುಂದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಏನಪ್ಪಾ ಪಾಲಿನೇಷನ್ ಅಂದ್ರೆ ಅಂತ ನೋಡೋದಾದ್ರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಎ ಆಂಥರ್ ಟು ಎ ಸ್ಟಿಗ್ಮಾ. ಈ ಪೋಲನ್ ಗ್ರೈನ್ಸ್ ಆಂಥರ್ ಇಂದ ಒಂದೇ ಆಂಥರ್ ಇಂದ ಇನ್ನೊಂದು ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆದ್ರೆ ಅದನ್ನೇ ನಾವು ಪಾಲಿನೇಷನ್ ಅಂತ ಕರಿತೀವಿ. ಓಕೆನಾ, ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಸೆಲ್ಫ್ ಪಾಲಿನೇಷನ್ ಅಂಡ್ ಅನದರ್ ಒನ್ ಈಸ್ ಕ್ರಾಸ್ ಪಾಲಿನೇಷನ್. ಇಲ್ಲಿ ನೋಡಿ ಫ್ಲವರ್ ಅಲ್ಲಿ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ, ಇಲ್ಲಿ ಸೆಲ್ಫ್ ಪಾಲಿನೇಷನ್ ಇದೆ, ಕ್ರಾಸ್ ಪಾಲಿನೇಷನ್ ಇದೆ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪೋಲನ್ ಗ್ರೈನ್ಸ್ ಟ್ರಾನ್ಸ್ಫರ್ ಆಗ್ತಾ ಇದೆ ನೋಡಿ, ಇಲ್ಲಿ ಆಗ್ತಾ ಇದೆ ಅಲ್ವಾ, ಇಲ್ಲಿಂದ ಇಲ್ಲಿ ಆಗ್ತಾ ಇದೆ ಅಲ್ವಾ, ಇದಕ್ಕೆ ನಾವು ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ. ಒಂದೇ ಗಿಡದ ಫ್ಲವರ್ ಇಂದ ಇಲ್ಲಿ ಆಗ್ತಾ ಇದೆ, ಒಂದು ಗಿಡದ ಸ್ಟಿಗ್ಮಾ ಇಂದ ಆಂಥರ್ ಇಂದ ಸ್ಟಿಗ್ಮಾಗೆ ಹೋಗ್ತಾ ಇದೆ ಅಲ್ವಾ, ಇದು ಸೆಲ್ಫ್ ಪಾಲಿನೇಷನ್. ಓಕೆನಾ, ಈಗ ಒನ್ ಬೈ ಒನ್ ನಾವು ಡೀಟೇಲ್ ಆಗಿ ನೋಡೋಣ. ಏನಪ್ಪ ಸೆಲ್ಫ್ ಪಾಲಿನೇಷನ್ ಅಂದ್ರೆ ಚಿತ್ರ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ. A transfer of pollen from anther to a stigma of a same or another flower born on a same plant. ಈಗ ಟ್ರಾನ್ಸ್ಫರ್ ಆಫ್ ಎ ಪೋಲನ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಆಫ್ ಎ ಸೇಮ್ ಆರ್ ಅನದರ್ ಫ್ಲವರ್. ಅದೇ ಫ್ಲವರಿಗೆ ಅದು ಟ್ರಾನ್ಸ್ಫರ್ ಆಗ್ಬೋದು, ಅದೇ ಫ್ಲವರ್ ಅಲ್ಲಿ ಇರ್ತಕ್ಕಂತಹ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಅದೇ ಪ್ಲಾಂಟ್ ಅಲ್ಲಿ ಇರ್ತಕ್ಕಂತಹ ಇನ್ನೊಂದು ಫ್ಲವರ್ಗೆ ಅದು ಇನ್ನೊಂದು ಫ್ಲವರ್ ನ ಸ್ಟಿಗ್ಮಾಗೆ ಅದು ಟ್ರಾನ್ಸ್ಫರ್ ಆಗ್ಬೋದು. ಇದನ್ನ ನಾವು ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಓಕೆನಾ, ಪಿ ಅಲ್ಲಿ ಇರ್ಬೋದು, ವೀಟ್ ಅಲ್ಲಿ ಇರ್ಬೋದು, ರೈಸ್ ಅಲ್ಲಿ ಇರ್ಬೋದು, ಇನ್ನು ಸುಮಾರು ಗಿಡಗಳಲ್ಲಿ ಈ ರೀತಿಯ ಪಾಲಿನೇಷನ್ ಆಗ್ತದೆ. ಓಕೆನಾ, ಇದರಲ್ಲಿ ಆಟೋಗೆಮಿ ಮತ್ತೆ ಗೇಟಿನೋಗೆಮಿ ಅಂತ ಬರುತ್ತೆ. ಇಲ್ಲಿ ಚಿತ್ರ ಪಿಕ್ಚರ್ 1 ಪಿಕ್ಚರ್ 2, ಇದರಲ್ಲಿ ಒಂದು ಆಟೋಗೆಮಿ ಅಂಡ್ ಅನದರ್ ಒನ್ ಈಸ್ ಗೇಟಿನೋಗೆಮಿ. ಓಕೆನಾ,
ಮೊದಲಿಗೆ ಆಟೋಗೆಮಿ ಬಗ್ಗೆ ನೋಡೋಣ. ಈ ಚಿತ್ರದಲ್ಲಿ ನೋಡ್ಬೋದು ಒಂದೇ ಫ್ಲವರ್ ಇದೆ, ಅದೇ ಫ್ಲವರ್ ಅಲ್ಲಿ ಏನಾದ್ರೂ ಆ ಪೋಲನ್ ಗ್ರೈನ್ಸ್ ಎಕ್ಸ್ಚೇಂಜ್ ಆದ್ರೆ ಎಲ್ಲಿಂದ ಆಂಥರ್ ಇಂದ ಸ್ಟಿಗ್ಮಾಗೆ ಏನಾದ್ರೂ ಟ್ರಾನ್ಸ್ಫರ್ ಆದ್ರೆ ಅದನ್ನ ನಾವು ಆಟೋಗೆಮಿ ಅಂತ ಹೇಳ್ತೀವಿ ಸಿಂಪಲ್ ಆಗಿ. ಓಕೆನಾ? ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆಂಥರ್ ಟು ಎ ಸ್ಟಿಗ್ಮಾ ಆಫ್ ಎ ಸೇಮ್ ಫ್ಲವರ್, ಅಂದ್ರೆ ಅದೇ ಫ್ಲವರ್ ಅಲ್ಲಿ ಏನಾದ್ರು ಟ್ರಾನ್ಸ್ಫರ್ ಆದ್ರೆ ಅದನ್ನ ನಾವು ಆಟೋಗೆಮಿ ಅಂತ ಹೇಳ್ತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ಇದಕ್ಕೆ ಆರ್ಕಿಡ್ ಪ್ಲಾಂಟ್. ಓಕೆ, ದೆನ್ ಕಿಟಿನೋಗೆಮಿ. ಈ ಚಿತ್ರ ನೋಡ್ತಾ ಇದ್ದೀರಿ, ಇದರಲ್ಲಿ ಆ ಫ್ಲವರ್ಗೆ ಆಗಲ್ಲ, ಪಕ್ಕದಲ್ಲಿ ಇರ್ತಕ್ಕಂಥ ಇನ್ನೊಂದು ಫ್ಲವರ್ಗೆ ಏನಾದ್ರು ಪೋಲನ್ ಏನಾದ್ರು ಟ್ರಾನ್ಸ್ಫರ್ ಆದ್ರೆ ಅದನ್ನ ನಾವು ಗೇಟಿನೋಗೆಮಿ ಅಂತ ಹೇಳ್ತೀವಿ. ದ ಟ್ರಾನ್ಸ್ಫರ್ ಆಫ್ ಎ ಪೋಲನ್ ಗ್ರೈನ್ಸ್ ಫ್ರಮ್ ಆಂಥರ್ ಟು ಎ ಸ್ಟಿಗ್ಮಾ ಆಫ್ ಎ ಡಿಫ್ರೆಂಟ್ ಫ್ಲವರ್ ಆನ್ ದ ಸೇಮ್ ಪ್ಲಾಂಟ್. ಅದೇ ಪ್ಲಾಂಟ್ ಅಲ್ಲಿ ಇರ್ತಕ್ಕಂತಹ ಇನ್ನೊಂದು ಫ್ಲವರ್ಗೆ ಏನಾದ್ರು ಆ ಪೋಲನ್ ಗ್ರೈನ್ಸ್ ಟ್ರಾನ್ಸ್ಫರ್ ಆದ್ರೆ ಅದನ್ನ ನಾವು ಗೇಟಿನೋಗೆಮಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮೇಜ್ ಅಲ್ಲಿ ಆಗುತ್ತೆ, ಜೋಳ, ಮೆಕ್ಕೆಜೋಳ ಅಂತ ಹೇಳ್ತೀವಲ್ವಾ, ಅದೆಲ್ಲ ಆಗುತ್ತೆ. ಇದಾದ ನಂತರ ಇಲ್ಲಿ ಸೆಲ್ಫ್ ಪಾಲಿನೇಷನ್ ಆಯ್ತು. ಇದಾದ ನಂತರ ಕ್ರಾಸ್ ಪಾಲಿನೇಷನ್ ಹೇಗಾಗುತ್ತೆ? ಕ್ರಾಸ್ ಪಾಲಿನೇಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಹೆಂಗಾಗುತ್ತಪ್ಪ ಅಂದ್ರೆ ಇಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡದ ಫ್ಲವರ್ಗೆ ಆಗ್ತಕ್ಕಂತಹ ಪಾಲಿನೇಷನ್ಗೆ ನಾವು ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ. ಓಕೆ, ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಎ ಫ್ಲವರ್ ಟು ಎ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಬಾರ್ನ್ ಆನ್ ದ ಅನದರ್ ಪ್ಲಾಂಟ್ ಆಫ್ ಎ ಸೇಮ್ ಸ್ಪೀಶೀಸ್. ಇಲ್ಲಿ ನೀವು ಇದನ್ನ ಅಬ್ಸರ್ವ್ ಮಾಡಬೇಕು, ಸೇಮ್ ಸ್ಪೀಶೀಸ್ ಅನ್ನೋದನ್ನ. ಓಕೆ, ಯಾಕೆ ಅಂದ್ರೆ ಪಪ್ಪಾಯ ಗಿಡದಿಂದ ಹೋದಂತಹ ಪೋಲನ್ ಗ್ರೈನ್ಸ್ ಮಾವಿನ ಮರದಲ್ಲಿ ಹೋಗಿ ಪಾಲಿನೇಷನ್ ಆಗ್ಬೋದಾ ಅಂದ್ರೆ ನೋ, ಅದೇ ಸ್ಪೀಶೀಸ್ ಆಗಿರ್ಬೇಕು. ಓಕೆನಾ? ಅದೇ ಸ್ಪೀಶೀಸ್ ಆಗಿ ಎಕ್ಸ್ಚೇಂಜ್ ಆದ್ರೆ ಇದು ಪಾಲಿನೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪಾಮ್ ಇರ್ಬೋದು, ಆಪಲ್ ಇರ್ಬೋದು, ಚೆರಿ, ಪಂಪ್ಕಿನ್ಸ್, ಇನ್ನು ತುಂಬಾ ಫ್ಲವರ್ಸ್ ಅಲ್ಲಿ ಈ ರೀತಿ ಆಗುತ್ತೆ. ಓಕೆನಾ? ಇದಿಷ್ಟು ಕ್ರಾಸ್ ಪಾಲಿನೇಷನ್ ಬಗ್ಗೆ ಆಯ್ತು. ಇದಾದ ನಂತರ ಪಾಲಿನೇಟಿಂಗ್ ಏಜೆಂಟ್. ಈ ಪಾಲಿನೇಷನ್ ಆಗ್ಬೇಕಲ್ವಾ, ಈ ಪಾಲಿನೇಷನ್ ಆಗ್ಲಿಕ್ಕೆ, ಕ್ರಾಸ್ ಪಾಲಿನೇಷನ್ ಆಗ್ಲಿಕ್ಕೆ ಸಹಾಯ ಬೇಕಾಗುತ್ತೆ ನಮ್ಗೆ ಯಾರ್ದಾದ್ರೂ. ಹಾಗೆ ಸಹಾಯ ಮಾಡ್ತಾವಲ್ವಾ ಈ ಪಾಲಿನೇಷನ್ ಆಗ್ಲಿಕ್ಕೆ, ಆ ಸಹಾಯ ಮಾಡ್ತಕ್ಕಂತಹಕ್ಕೆ ನಾವು ಪಾಲಿನೇಟಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪಾಲಿನೇಟಿಂಗ್ ಏಜೆಂಟ್ಸ್ ಅಂತ. ಓಕೆನಾ? ಇದರಲ್ಲಿ ಎರಡು ರೀತಿಯ ಪಾಲಿನೇಟಿಂಗ್ ಏಜೆಂಟ್ಸ್ ಬರುತ್ತೆ. ಒಂದು ಬಯೋಟಿಕ್ ಪಾಲಿನೇಟಿಂಗ್ ಏಜೆಂಟ್ಸ್ ಅಂಡ್ ಅನದರ್ ಒನ್ ಈಸ್ ಎಬಯೋಟಿಕ್ ಪಾಲಿನೇಟಿಂಗ್ ಏಜೆಂಟ್ಸ್. ಓಕೆನಾ? ಬಯೋಟಿಕ್ ಅಂದ್ರೆ ಬಯೋ ಅಂದ್ರೇನೆ ಲೈಫ್, ಅಂದ್ರೆ ಜೀವ ಇರ್ತಕ್ಕಂಥವಕ್ಕೆ ನಾವು ಬಯೋಟಿಕ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಜೀವ ಇಲ್ಲದೆ ಇರೋದು, ಫಾರ್ ಎಕ್ಸಾಂಪಲ್ ಗಾಳಿ ಇರ್ಬೋದು, ನೀರ್ ಇರ್ಬೋದು, ಇವನ್ನ ನಾವು ಎಬಯೋಟಿಕ್ ಕಾಂಪೋನೆಂಟ್ಸ್ ಅಂತ ಹೇಳ್ತೀವಿ. ಓಕೆನಾ? ಒನ್ ಬೈ ಒನ್ ನೋಡೋಣ. ಎಬಯೋಟಿಕ್ ಏಜೆಂಟ್ಸ್ ಅಂದ್ರೆ ಯಾವ್ದಪ್ಪ ಅಂದ್ರೆ, ಏನಕ್ಕೆ ನಾವು ಎಬಯೋಟಿಕ್ ಏಜೆಂಟ್ಸ್ ಅಂತ ಕರಿತೀವಿ ಅಂದ್ರೆ, ಪಾಲಿನೇಷನ್ ಬೈ ವಿಂಡ್. ವಿಂಡ್ ಇಂದ ಏನಾದ್ರೂ ಪಾಲಿನೇಷನ್ ಆದ್ರೆ, ಗಾಳಿ ಸಹಾಯದಿಂದ ಪೋಲನ್ ಗ್ರೈನ್ಸ್ ಏನಾದ್ರೂ ಹೋಗಿ ಪಾಲಿನೇಷನ್ ಆದ್ರೆ ಅದಕ್ಕೆ ನಾವು ಎನಿಮೋಫಿಲಿ ಅಂತ ಕರಿತೀವಿ. ಓಕೆನಾ? ವಿಂಡ್ ಇಂದ ಆದ್ರೆ ಎನಿಮೋಫಿಲಿ ಅಂತ ಕರಿತೀವಿ. ಅದಾದ ನಂತರ ಪಾಲಿನೇಷನ್ ಬೈ ವಾಟರ್. ಈ ವಾಟರ್ ಸಹಾಯದಿಂದ ಏನಾದ್ರೂ ಪಾಲಿನೇಷನ್ ಆದ್ರೆ ಅದಕ್ಕೆ ನಾವು ಹೈಡ್ರೋಫಿಲಿ ಅಂತ ಕರಿತೀವಿ. ವಿಂಡ್ ಇಂದ ಆದ್ರೆ ಎನಿಮೋಫಿಲಿ ಅಂತ ಕರಿದ್ವಿ, ವಾಟರ್ ಇಂದ ಆದ್ರೆ ಹೈಡ್ರೋಫಿಲಿ ಅಂತ ಕರಿತೀವಿ. ಇದಿಷ್ಟು ಎಬಯೋಟಿಕ್ ಏಜೆಂಟ್ಸ್ ಅಥವಾ ಎಬಯೋಟಿಕ್ ಪಾಲಿನೇಟಿಂಗ್ ಏಜೆಂಟ್ಸ್ ಬಗ್ಗೆ ಆಯ್ತು. ಇದಾದ ನಂತರ ಬಯೋಟಿಕ್ ಏಜೆಂಟ್ಸ್, ಜೀವ ಇರ್ತಕ್ಕಂತಹ ಏಜೆಂಟ್ಸ್ಗಳು ಯಾವ್ಯಾವು ಈ ಪಾಲಿನೇಷನ್ಗೆ ಹೆಲ್ಪ್ ಮಾಡುವಂತವು ಅಂತ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಾವು ಹಂಗೆ ನೋಡೋದಾದ್ರೆ ಹ್ಯೂಮನ್ಸ್ ಕೂಡ ಮಾಡ್ಬೋದು, ಬರ್ಡ್ಸ್ ಕೂಡ ಮಾಡ್ಬೋದು, ಅದಾದ ನಂತರ ಇನ್ಸೆಕ್ಟ್ಗಳು ಮಾಡ್ಬೋದು ಅಲ್ವಾ, ಜೇನುಹುಳುಗಳು ಮಾಡ್ಬೋದು. ಇನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋದ್ರೆ, ಪಾಲಿನೇಷನ್ ಬೈ ಇನ್ಸೆಕ್ಟ್ ಅಥವಾ ಇನ್ಸೆಕ್ಟ್ ಇಂದ ಆಗುವಂತಹ ಪಾಲಿನೇಷನ್ಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಎಂಟಮೋಫಿಲಿ ಅಂತ ಕರಿತೀವಿ. ಇವೆಲ್ಲ ಇಂಪಾರ್ಟೆಂಟ್. ಪಾಲಿನೇಷನ್ ಬೈ ಇನ್ಸೆಕ್ಟ್ ಇಸ್ ಕಾಲ್ಡ್ ಎಂಟಮೋಫಿಲಿ ಅಂತ ಕರಿತೀವಿ. ಇದಾದ ನಂತರ ಏನಾದ್ರು ಬರ್ಡ್ಸ್ ಇಂದ ಆಯ್ತಪ್ಪ ಅಂತ ಅಂದ್ರೆ ಆರ್ನಿಥೋಫಿಲಿ ಅಂತ ಕರಿತೀವಿ. ಏನಂತ ಕರಿತೀವಿ? ಪಾಲಿನೇಷನ್ ಬೈ ಬರ್ಡ್ಸ್ ಇಸ್ ಕಾಲ್ಡ್ ಆರ್ನಿಥೋಫಿಲಿ. ಇದಾದ ನಂತರ ಪಾಲಿನೇಷನ್ ಬೈ ಎನಿಮಲ್ಸ್ ಇಂದ ಏನಾದ್ರು ಪಾಲಿನೇಷನ್ ಆದ್ರೆ, ಫಾರ್ ಎಕ್ಸಾಂಪಲ್ ಬ್ಯಾಟ್ಸ್ ಇಂದ ಇರ್ಬೋದು ಅಥವಾ ಬೇರೆ ಎನಿಮಲ್ಸ್ ಇಂದ ಏನಾದ್ರು ಆಯ್ತು ಅಂದ್ರೆ ಅದಕ್ಕೆ ನಾವು ಝೂಫಿಲಿ ಅಂತ ಕರಿತೀವಿ. ಪರ್ಟಿಕ್ಯುಲರ್ಲಿ ಏನಾದ್ರು ಬ್ಯಾಟ್ ಇಂದನೇ ಆಯ್ತಪ್ಪ ಅಂದ್ರೆ ಅದಕ್ಕೆ ನಾವು ಚಿರೆಪ್ಟೆರೋಫಿಲಿ ಅಂತ ಕರಿತೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಚಿರೆಪ್ಟೆರೋಫಿಲಿ ಅಂತ ಕರಿತೀವಿ. ಓಕೆನಾ? ಇದಿಷ್ಟು ಬಯೋಟಿಕ್ ಏಜೆಂಟ್ಸ್. ಎಬಯೋಟಿಕ್ ಏಜೆಂಟ್ಸ್ ಬಂದು ವಾಟರ್ ಮತ್ತೆ ವಿಂಡ್ ಬಂತು. ಬಯೋಟಿಕ್ ಏಜೆಂಟ್ಸ್ ಬಂದು ಎಂಟಮೋಫಿಲಿ ಮತ್ತೆ ಆರ್ನಿಥೋಫಿಲಿ ಅಂಡ್ ಝೂಫಿಲಿ, ಅಂದ್ರೆ ಇನ್ಸೆಕ್ಟ್ ಇಂದ ಇರ್ಬೋದು, ಬರ್ಡ್ಸ್ ಇಂದ ಇರ್ಬೋದು, ಎನಿಮಲ್ಸ್ ಇಂದ ಇರ್ಬೋದು. ಈ ರೀತಿ ಏನಾದ್ರೂ ಪಾಲಿನೇಷನ್ ಆದ್ರೆ ಏನಾಗುತ್ತೆ, ಇವನ್ನ ನಾವು ಬಯೋಟಿಕ್ ಏಜೆಂಟ್ಸ್ ಅಂತ ಕರಿತೀವಿ. ಓಕೆನಾ? ಏನಾಗುತ್ತೆ ಪಾಲಿನೇಷನ್ ಆದ್ಮೇಲೆ ಫರ್ಟಿಲೈಸೇಷನ್ ಪ್ರೊಸೆಸ್ ಆಗುತ್ತೆ. ಅದನ್ನ ನಾವು ಮುಂದೆ ನೋಡೋಣ. ಓಕೆನಾ? ಅದಾದ ನಂತರ ಫರ್ಟಿಲೈಸೇಷನ್. ಪಾಲಿನೇಷನ್ ಅಂದ್ರೆ ಸ್ಟಿಗ್ಮಾಗೆ ಬಂದು ಪೋಲನ್ ಗ್ರೈನ್ಸ್ ಕೂತ್ಕೋತಾವಲ್ವಾ, ಆ ಸ್ಟಿಗ್ಮಾಗೆ ಬಂದು ಕೂತ್ಕೊಂಡ ಮೇಲೆ ಪೋಲನ್ ಗ್ರೈನ್ಸ್
ಅಲ್ಲಿ ಪಾಲಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿರ್ತಕ್ಕಂತಹ ಕೆಮಿಕಲ್ ಸಹಾಯದಿಂದ ಅಲ್ಲಿ ಪೋಲನ್ ಟ್ಯೂಬ್ ಡೆವಲಪ್ ಆಗುತ್ತೆ. ಆ ಪೋಲನ್ ಟ್ಯೂಬ್ ಥ್ರೂ ಆ ಪೋಲನ್ ಗ್ರೈನ್ಸ್ ಅಲ್ಲಿ ಇರ್ತಕ್ಕಂತಹ ಮೇಲ್ ಗ್ಯಾಮೆಟ್ಸ್ ಏನಿದೆಯೋ ಪೋಲನ್ ಗ್ಯಾಮೆಟ್ಸ್ ಇದೆಯಲ್ವಾ, ಆ ಗ್ಯಾಮೆಟ್ಸ್ ಓವರಿನ ತಲುಪುತ್ತೆ. ಓವರಿನ ತಲುಪಿದ ಮೇಲೆ ಅಲ್ಲಿರ್ತಕ್ಕಂತಹ ಎಗ್ ಜೊತೆ ಅದು ಫ್ಯೂಸ್ ಆಗಿ ಅದು ಮುಂದೆ ಸಿಂಗ್ಯಾಮಿ ಆಗಿ ಮುಂದೆ ಏನಿದೆಯೋ ಪ್ರೋಸೆಸ್ ಫರ್ಟಿಲೈಸೇಷನ್ ಆಗಿ ಅಲ್ಲಿ ಡಬಲ್ ಫರ್ಟಿಲೈಸೇಷನ್ ಅಂತ ಬರುತ್ತೆ. ಅದಾದ ನಂತರ ಫ್ರೂಟ್ ಫಾರ್ಮೇಶನ್ ಆಗುತ್ತೆ ಅಲ್ವಾ. ಫ್ರೂಟ್ ಫಾರ್ಮೇಶನ್ ಆದ್ಮೇಲೆ ಅಲ್ಲಿದ್ದಂತಹ ಬೇರೆ ವೇಸ್ಟ್ ಪ್ರಾಡಕ್ಟ್ಸ್ ಏನಿದೆಯೋ ಅವೆಲ್ಲವೂ ಕೂಡ ಬಿದ್ದೋಗಿ ಫ್ರೂಟ್ ಮಾತ್ರ ಉಳ್ಕೊಳ್ಳುತ್ತೆ. ಇದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಏನಪ್ಪಾ ಈ ಫರ್ಟಿಲೈಸೇಷನ್ ಅಂದ್ರೆ? ಅದಕ್ಕೆ ಡೆಫಿನಿಷನ್ ಏನು? ಫ್ಯೂಷನ್ ಆಫ್ ದ ಮೇಲ್ ಗ್ಯಾಮೇಟ್ ವಿತ್ ದ ಫಿಮೇಲ್ ಗ್ಯಾಮೇಟ್ ಅಥವಾ ಫ್ಯೂಷನ್ ಆಫ್ ಫಿಮೇಲ್ ಗ್ಯಾಮೇಟ್ ವಿತ್ ದ ಮೇಲ್ ಗ್ಯಾಮೇಟ್, ಹೆಂಗ್ ಬೇಕಾದ್ರೂ ಹೇಳ್ಬೋದು. ಯಾವುದು ಫಿಮೇಲ್ ಗ್ಯಾಮೇಟ್ ಅಂದ್ರೆ ಇಲ್ಲಿ ಓವಮ್ ಅಲ್ವಾ, ಓವಮ್ ಅಥವಾ ಎಗ್ ಅಂತ ಬೇಕಿದ್ರು ಹೇಳ್ಬೋದು. ದ ಫ್ಯೂಷನ್ ಆಫ್ ಮೇಲ್ ಗ್ಯಾಮೇಟ್ ಎಗ್ ವಿತ್ ದ ಫಿಮೇಲ್ ಗ್ಯಾಮೇಟ್, ಸಾರಿ, ಫ್ಯೂಷನ್ ಆಫ್ ಫಿಮೇಲ್ ಗ್ಯಾಮೇಟ್ ಓವಮ್ ಅಥವಾ ಎಗ್ ವಿತ್ ಮೇಲ್ ಗ್ಯಾಮೇಟ್. ಮೇಲ್ ಗ್ಯಾಮೇಟ್ ಯಾವುದು ಇಲ್ಲಿ? ಪೋಲನ್ ಗ್ರೈನ್ಸ್. ಪೋಲನ್ ಗ್ರೈನ್ಸ್ ಜೊತೆ ಏನಾದ್ರು ಓವಮ್ ಏನಾದ್ರು ಫ್ಯೂಸ್ ಆಗಿ ಅಲ್ಲಿ ಝೈಗೋಟ್ ಫಾರ್ಮೇಶನ್ ಆದ್ರೆ ಅದನ್ನ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಫರ್ಟಿಲೈಸೇಷನ್ ಆಗ್ಬೇಕು ಅಂದ್ರೆ ಮೇನ್ ಆಗಿ ಬೇಕಾಗಿರ್ತಕ್ಕಂಥ ಪ್ಲಾಂಟ್ ಪಾರ್ಟ್ಸ್ ಯಾವ್ದಾವ್ದು? ಇಲ್ಲಿ ಫರ್ಟಿಲೈಸೇಷನ್ ಆಗ್ಬೇಕು ಅಂದ್ರೆ ಮೇನ್ ಆಗಿ ಬೇಕಾಗಿರೋದು ಎಲ್ಲವೂ ಬೇಕು. ಸೆಪಲ್ ಬೇಡವಾ? ಸೆಪಲ್ ಕೂಡ ಬೇಕು. ಸೆಪಲ್ ಯಾಕೆಂದ್ರೆ ಅದೊಂದು ಸಪೋರ್ಟ್ ಕೊಡ್ತಾ ಇದೆ. ಅದಾದ ನಂತರ ಪೆಟಲ್ಸ್ ಬೇಡವಾ? ಬೇಕು. ಯಾಕೆ? ಅದು ಬೇರೆ ಪಾಲಿನೇಟಿಂಗ್ ಏಜೆಂಟ್ಸ್ ಏನಿದಾವೆ ಅಲ್ವಾ, ಆ ಪಾಲಿನೇಟಿಂಗ್ ಏಜೆಂಟ್ಸ್ನೆಲ್ಲ ಅಟ್ರಾಕ್ಟ್ ಮಾಡಿ ಕರೀತಾ ಇದಾವೆ. ಅದಾದ ನಂತರ ಮೇಲ್ ಪಾರ್ಟ್ಸ್ ಕೂಡ ಬೇಕು, ಆಂಥರ್ ಫಿಲಮೆಂಟ್ ಕೂಡ ಬೇಕು. ಅದಾದ ನಂತರ ಸ್ಟೈಲ್ ಇರ್ಬೋದು, ಸ್ಟಿಗ್ಮಾ ಇರ್ಬೋದು, ಓವರ್ ಇರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಫರ್ಟಿಲೈಸೇಷನ್ ಅಲ್ಲಿ ಇಂಪಾರ್ಟೆಂಟ್. ಹೆಂಗಾಗುತ್ತೆ ಇಲ್ಲಿ ಪ್ರೋಸೆಸ್ ಅಂತ ನಾವು ನೋಡಿದಾಗ ಇಲ್ಲಿ ಈ ಸ್ಟಿಗ್ಮಾ ಮೇಲೆ ಬಂದು ಲ್ಯಾಂಡ್ ಆಗುತ್ತೆ ಪೋಲನ್ ಗ್ರೈನ್ಸ್ ಅಂತ ನಾವು ಆಗ್ಲೇ ತಿಳ್ಕೊಂಡ್ವಿ. ಈ ಸ್ಟಿಗ್ಮಾ ಮೇಲೆ ಬಂದು ಪೋಲನ್ ಗ್ರೈನ್ಸ್ ಲ್ಯಾಂಡ್ ಆದಾಗ ಇಲ್ಲಿ ಒಂದು ಪೋಲನ್ ಟ್ಯೂಬ್ ಡೆವಲಪ್ ಆಗುತ್ತೆ ಕೆಳಗಡೆಗೆ ಹೋಗ್ಲಿಕ್ಕೆ. ಓಕೆನಾ? ಈ ಪೋಲನ್ ಟ್ಯೂಬ್ ಡೆವಲಪ್ ಆಗಿ ಆ ಪೋಲನ್ ಟ್ಯೂಬ್ ಥ್ರೂ ಏನಾಗುತ್ತೆ, ಈ ಮೇಲ್ ಗ್ಯಾಮೆಟ್ ಇದೆಯಲ್ವಾ, ಆ ಪೋಲನ್ ಅವು ಹೋಗಿ ಫಿಮೇಲ್ ಪಾರ್ಟ್ಗೆ ಸೇರ್ಕೊಂಡು ಅಲ್ಲಿ ಏನಾಗುತ್ತೆ, ಅಲ್ಲಿ ಎರಡು ಫ್ಯೂಸ್ ಆಗಿ ಅದಾದ ನಂತರ ನೆಕ್ಸ್ಟ್ ಪ್ರೋಸೆಸ್ ಆಗುತ್ತೆ. ಅದು ಹೇಗಾಗುತ್ತೆ ಅಂತ ನಾವು ಮುಂದೆ ನೋಡೋಣ. ಓಕೆನಾ? ಫರ್ಟಿಲೈಸೇಷನ್ ಆಗ್ಬೇಕು ಅಂದ್ರೆ ಇಲ್ಲಿ ಚಿತ್ರದಲ್ಲಿ ನೀಟಾಗಿ ತೋರಿಸಿದ್ದಾರೆ ನೋಡಿ. ಇಲ್ಲಿ ಪೋಲನ್ ಗ್ರೈನ್ಸ್ ಇದೆ. ಈ ಪೋಲನ್ ಗ್ರೈನ್ಸ್ ಬಂದು ಇಲ್ಲಿ ಲ್ಯಾಂಡ್ ಆಗುತ್ತೆ. ಅಲ್ಲಿ ಲ್ಯಾಂಡ್ ಆದ ನಂತರ ಹೋಗಿ ಫಿಮೇಲ್ ಪಾರ್ಟ್ ಅಲ್ಲಿ ಪೋಲನ್ ಟ್ಯೂಬ್ ಸಹಾಯದಿಂದ ಹೋಗಿ ಫಿಮೇಲ್ ಪಾರ್ಟ್ ಜೊತೆ ಅದು ಫ್ಯೂಸ್ ಆಗಿ ಅದಾದ ನಂತರ ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತೆ, ಸೀಡ್ ಆಗಿ, ಸೀಡ್ ಇಂದ ಫ್ರೂಟ್ ಆಗಿ, ಫ್ರೂಟ್ ಇಂದ ಅದಾದ ನಂತರ ಫ್ರೂಟ್ ಆದ್ಮೇಲೆ ಏನಾಗುತ್ತೆ, ಮತ್ತೆ ಅದು ಸೀಡ್ಲಿಂಗ್ ಆಗಿ ಆ ಫ್ರೂಟ್ ಅಲ್ಲಿ ಬೀಜ ಸಿಗುತ್ತೆ ಅಲ್ವಾ, ಆ ಬೀಜನ ಮತ್ತೆ ಹಾಕಿದ್ರೆ ನಾವೇನಾಗುತ್ತೆ, ಅದು ನಂತರ ಮತ್ತೆ ಒಂದು ಗಿಡ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಓಕೆ, ಹೆಂಗಾಗುತ್ತೆ ಫರ್ಟಿಲೈಸೇಷನ್ ಅಂತ ನೋಡೋಣ. ಪೋಲನ್ ಟ್ಯೂಬ್ ಫಾರ್ಮೇಶನ್ ಹೇಗಾಗುತ್ತೆ ಅಂತ ನೋಡೋಣ. ಫಸ್ಟಿಗೆ ಪೋಲನ್ ಗ್ರೈನ್ಸ್ ಜರ್ಮಿನೇಟ್ಸ್ ಆನ್ ಎ ಸ್ಟಿಗ್ಮಾ ಅಂಡ್ ಗ್ರೋಸ್ ಎ ಪೋಲನ್ ಟ್ಯೂಬ್ ಥ್ರೂ ಎ ಸ್ಟೈಲ್. ಹೇಗೆ ಇಲ್ಲಿ ಪೋಲನ್ ಟ್ಯೂಬ್ ಗ್ರೋ ಆಗುತ್ತಪ್ಪ ಅಂದ್ರೆ, ಅಲ್ಲಿ ಸ್ಟೈಲ್ ನಾವು ನೋಡಿದ್ವಿ ಅಲ್ವಾ, ಆ ಸ್ಟೈಲ್ ಸಹಾಯದಿಂದ ಅಲ್ಲಿ ಪೋಲನ್ ಟ್ಯೂಬ್ ಗ್ರೋ ಆಗುತ್ತೆ. ಓಕೆನಾ? ಪೋಲನ್ ಗ್ರೈನ್ಸ್ ಏನ್ ಮಾಡ್ತವೆ, ಪೋಲನ್ ಟ್ಯೂಬ್ ಗ್ರೋ ಆಗುತ್ತೆ. ಅದಾದ ನಂತರ ಅಲ್ಲಿ ಬಂದಿರತಕ್ಕಂತಹ ಪೋಲನ್ ಸೆಲ್ಸ್ ಇರ್ತವಲ್ವಾ, ಸ್ಪರ್ಮ್ ಸೆಲ್ ಅಂತ ಕೂಡ ಹೇಳ್ತೀವಿ. ಆ ಸ್ಪರ್ಮ್ ಸೆಲ್ಸ್ ಮೂವ್ ಆಗ್ಬೇಕಲ್ವಾ, ಹೇಗ್ ಮೂವ್ ಆಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ 2 ಮೇಲ್ ಗ್ಯಾಮೆಟ್ಸ್ ಬರುತ್ತೆ. ಓಕೆನಾ? ಏನಕ್ಕೆ 2 ಮೇಲ್ ಗ್ಯಾಮೆಟ್ಸ್ ಇಲ್ಲಿ ಎಂಟರ್ ಆಗುತ್ತೆ ಅನ್ನೋದನ್ನ ನಾವು ಮುಂದೆ ನೋಡೋಣ. ಓಕೆನಾ? 2 ಮೇಲ್ ಗ್ಯಾಮೆಟ್ಸ್ ಟ್ರಾವೆಲ್ ಥ್ರೂ ದ ಪೋಲನ್ ಟ್ಯೂಬ್. ಆ ಪೋಲನ್ ಟ್ಯೂಬ್ ಅಲ್ಲಿ ಏನಾಗುತ್ತೆ, 2 ಮೇಲ್ ಗ್ಯಾಮೆಟ್ಸ್ ಏನಾಗುತ್ತೆ, ಟ್ರಾವೆಲ್ ಆಗುತ್ತೆ. ಓಕೆನಾ? ಅದಾದ ನಂತರ ಫ್ಯೂಷನ್ ಆಗ್ಬೇಕಲ್ವಾ, 1 ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ದ ಎಗ್. ಆ ಎಗ್ ಜೊತೆ ಫ್ಯೂಸ್ ಆಗುತ್ತೆ 1 ಮೇಲ್ ಗ್ಯಾಮೆಟ್. ಅದು ಫ್ಯೂಸ್ ಆಗಿ ಮುಂದೆ ಏನಾಗುತ್ತಪ್ಪ ಅಂದ್ರೆ ಝೈಗೋಟ್ ಫಾರ್ಮೇಶನ್ ಆಗಿ ಫರ್ಟಿಲೈಸೇಷನ್ ಆಗಿ ಮುಂದೆ ಅದು ಸೀಡ್ ಆಗಿ, ಸೀಡ್ ಇಂದ ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಇದು ಫರ್ಟಿಲೈಸೇಷನ್ 1 ಆಯ್ತು. ಓಕೆನಾ? ಫರ್ಟಿಲೈಸೇಷನ್ 1 ಆಯ್ತು. ಓಕೆನಾ? ಹಾಗಾದ್ರೆ ಇನ್ನೂ ಒಂದು ಮೇಲ್ ಗ್ಯಾಮೆಟ್ ಬಂತಲ್ವಾ, ಅದೇನಾಗುತ್ತಪ್ಪ ಅಂತ ನೋಡೋದಾದ್ರೆ ಅದರ್ ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ಎ ಪೋಲಾರ್ ನ್ಯೂಕ್ಲಿಯೈ. ಅಲ್ಲಿ ಫಿಮೇಲ್ ಪಾರ್ಟ್ ಅಲ್ಲಿ ಪೋಲಾರ್ ನ್ಯೂಕ್ಲಿಯೈ ಅಂತ ಒಂದು ಪಾರ್ಟ್ ಇರುತ್ತೆ. ಆ ಪೋಲಾರ್ ನ್ಯೂಕ್ಲಿಯೈ ಜೊತೆ ಇನ್ನೊಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿ ಏನ್ ಫಾರ್ಮ್ ಮಾಡುತ್ತೆ, ಫಾರ್ಮ್ಸ್ ಎಂಡೋಸ್ಪರ್ಮ್. ಎಂಡೋಸ್ಪರ್ಮ್ ನ ಫಾರ್ಮ್ ಮಾಡುತ್ತೆ. ಓಕೆನಾ? ಟ್ರಿಪಲ್ ಫ್ಯೂಷನ್ ಅಂತ ಕೂಡ ಹೇಳ್ತೀವಿ ಇದಕ್ಕೆ. ಓಕೆ, ಎಂಡೋಸ್ಪರ್ಮ್ ನ ಫಾರ್ಮ್ ಮಾಡುತ್ತೆ. ಹಾಗಾದ್ರೆ ಇದು ಏನ್ ಉಪಯೋಗಪ್ಪ ಅಂತ ನೀವು ಕೇಳ್ಬೋದು. ಏನಕ್ಕೆ 2 ಸ್ಪರ್ಮ್ ಸೆಲ್ ಬಂತು, ಅಥವಾ ಏನಕ್ಕೆ 2 ಗ್ಯಾಮೆಟ್ಸ್, ಮೇಲ್ ಗ್ಯಾಮೆಟ್ಸ್ ಬಂದು ಇಲ್ಲಿ ಯಾಕೆ ಫ್ಯೂಸ್ ಆಗ್ಬೇಕಿತ್ತು ಪೋಲಾರ್ ನ್ಯೂಕ್ಲಿಯೈ ಜೊತೆ ಅಂತ ನೀವು ಕೇಳ್ಬೋದು. ಏನಕ್ಕಪ್ಪ ಫ್ಯೂಸ್ ಆಗುತ್ತೆ ಅಂದ್ರೆ, ಅಲ್ಲಿ ಝೈಗೋಟ್ ಫಾರ್ಮೇಶನ್ ಆಯ್ತಲ್ವಾ, ಈ ಝೈಗೋಟ್ ಫಾರ್ಮೇಶನ್ಗೆ ನಾವು ಸಿಂಗ್ಯಾಮಿ ಅಂತ ಕೂಡ ಹೇಳ್ತೀವಿ. ಓಕೆನಾ? ಆ ಸಿಂಗ್ಯಾಮಿ ಆಗುವಾಗ ಏನಾಗ್ಬೇಕು, ಅದಕ್ಕೆ ಕೆಲವೊಂದು ನರಿಶ್ಮೆಂಟ್ ಬೇಕು, ಅದಕ್ಕೆ ಫುಡ್ ಬೇಕು ಅಲ್ವಾ. ಆ ಫುಡ್, ಆ ನರಿಶ್ಮೆಂಟ್ ಏನೇನ್ ಬೇಕು, ಅದಕ್ಕೆ ಬೇಕಾಗಿರುವಂತಹ ಸಹಾಯ ಮಾಡೋಕೆ
ಈ ಎಂಡೋಸ್ಪರ್ಮ್ ಏನ್ ಫಾರ್ಮ್ ಆಗುತ್ತೋ ಇನ್ನೊಂದು ಮೇಲ್ ಗ್ಯಾಮೆಟ್ ಇಂದ ಅದು ಹೆಲ್ಪ್ ಮಾಡುತ್ತೆ. ಇದಕ್ಕೆ ನಾವು ಫರ್ಟಿಲೈಸೇಷನ್ 2 ಅಂತ ಹೇಳ್ತೀವಿ ಅಲ್ವಾ. ಫರ್ಟಿಲೈಸೇಷನ್ 2 ಅಂತ ಹೇಳ್ತೀವಿ. ಇಲ್ಲಿ 2 ಫರ್ಟಿಲೈಸೇಷನ್ ಆದಂಗ ಆಯ್ತು ಅಲ್ವಾ. ಸೊ ಈ ಪ್ರೋಸೆಸ್ಗೆ ನಾವು ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ ಏನಕ್ಕೆ ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ? ಒಂದು ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗಿ ಜೈಗೋಟ್ ಫಾರ್ಮೇಶನ್ ಆಯ್ತು. ಅದಾದ ನಂತರ ಇನ್ನೊಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಯಾವ್ದ್ರ ಜೊತೆ ಫ್ಯೂಸ್ ಆಯ್ತು? ಪೋಲಾರ್ ನ್ಯೂಕ್ಲಿಯಸ್ ಜೊತೆ ಫ್ಯೂಸ್ ಆಗಿ ಎಂಡೋಸ್ಪರ್ಮ್ ಫಾರ್ಮ್ ಮಾಡ್ತು ಅಲ್ವಾ. ಇಲ್ಲಿ ಟ್ರಿಪಲ್ ಫ್ಯೂಷನ್ ಅಂತ ಕೂಡ ಹೇಳ್ತೀವಿ. ಇಲ್ಲಿ 2 ರೀತಿಯ ಫರ್ಟಿಲೈಸೇಷನ್ ಆಗಿದ್ರಿಂದ ನಾವು ಇದನ್ನ ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಓಕೆನಾ? ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಪೋಲನ್ ಟ್ಯೂಬ್ ಫಾರ್ಮೇಶನ್ ಹೇಗಾಗತ್ತೆ? ಹೆಂಗಾಗತ್ತೆ ಅಂದ್ರೆ ಪೋಲನ್ ಗ್ರೈನ್ಸ್ ಬಂದು ಕೂತ್ಕೋತವೆ ಎಲ್ಲಿ? ಸ್ಟಿಗ್ಮಾ ಮೇಲೆ. ಅದಾದ ನಂತರ ಅಲ್ಲಿರುವಂತಹ ಕೆಮಿಕಲ್ ಸಹಾಯದಿಂದ ಆ ಸ್ಟೈಲ್ ನ ಸಹಾಯ ತಗೊಂಡು ಅಲ್ಲಿ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗುತ್ತೆ. ಅದಾದ ನಂತರ ಫ್ಯೂಸ್ ಆಗುತ್ತೆ. ಫ್ಯೂಸ್ ಆದ್ಮೇಲೆ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆದ ನಂತರ ಡಬಲ್ ಫರ್ಟಿಲೈಸೇಷನ್ ಅಂತ ನಾವು ಅದನ್ನ ಹೇಳ್ತೀವಿ. ಬಿಕಾಸ್ one male gamete fuses with a egg, another male gamete fuses with a polar nuclei to form a endosperm. ಓಕೆನಾ? ಇದಾದ ನಂತರ ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗುತ್ತಪ್ಪ ಅಂತ ನೋಡೋದಾದ್ರೆ ದ ಫರ್ಟಿಲೈಸ್ಡ್ ಓವ್ಯೂಲ್ಸ್ ಗ್ರೋ ಇಂಟು ಎ ಸೀಡ್ಸ್. ಆ ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಸೀಡ್ಸ್ ಆಗಿ ಡೆವಲಪ್ ಆಗುತ್ತೆ. ದ ಓವರಿ ಸ್ಟಿಮ್ಯುಲೇಟೆಡ್ ಬೈ ದ ಡೆವಲಪಿಂಗ್ ಸೀಡ್ಸ್ ಸ್ಟಾರ್ಟ್ ಎನ್ಲಾರ್ಜ್ ಅಂಡ್ ಮೆಚೂರ್. ಇಲ್ಲಿ ಈ ಓವರಿ ಇತ್ತಲ್ವಾ, ಈ ಓವರಿ ಏನಾಗುತ್ತಪ್ಪ ಅಂದ್ರೆ ಡೇ ಬೈ ಡೇ ಫರ್ಟಿಲೈಸೇಷನ್ ಆದ್ಮೇಲೆ ಎನ್ಲಾರ್ಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಎನ್ಲಾರ್ಜ್ ಆಗುತ್ತೆ, ದಪ್ಪ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಓಕೆನಾ? ಯಾವಾಗ ಎನ್ಲಾರ್ಜ್ ಅಂಡ್ ಮೆಚೂರ್ ಆಸ್ ದ ಓವರಿ ಮೆಚೂರ್ಸ್. ಆ ಓವರಿ ಮೆಚೂರ್ ಆದಾಗೆ ಏನಾಗುತ್ತಪ್ಪ ಅಂದ್ರೆ ಇಟ್ ಡೆವಲಪ್ಸ್ ಇಂಟು ಎ ಫ್ರೂಟ್. ಇದು ಮೆಚೂರ್ಡ್ ಆದಾಗೆ ಇಲ್ಲಿ ನೋಡಿ, ಮೊದಲಿಗೆ ಇಲ್ಲಿ ಪೆಟಲ್ಸ್ ಗಳಿದ್ವು ಅಲ್ವಾ, ಪೆಟಲ್ಸ್ ಗಳೆಲ್ಲ ಬಿದ್ದೋಗುತ್ತೆ. ಪೆಟಲ್ಸ್ ಆದ್ಮೇಲೆ ಬರೀ ಸೆಪಲ್ಸ್ ಮತ್ತೆ ಓವರಿ ಮಾತ್ರ ಉಳ್ಕೊಳ್ಳುತ್ತೆ. ಅದು ಡೇ ಬೈ ಡೇ ಏನಾಗುತ್ತೆ, ಹೀಗಿರ್ತಕ್ಕಂಥದ್ದು ಬಲ್ಜ್ ಆಗ್ತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಅದಾದ್ಮೇಲೆ ಡೆವಲಪ್ಸ್ ಇಂಟು ಎ ದ ಓವರಿ ಮೆಚೂರ್ಸ್, ಇಟ್ ಡೆವಲಪ್ಸ್ ಇಂಟು ಎ ಫ್ರೂಟ್ ವಿತ್ ಎ ವಾಲ್ ಬಿಕಮಿಂಗ್ ಫ್ರೂಟ್ ಸ್ಕಿನ್. ಇಲ್ಲಿದೆ ಅಲ್ವಾ, ಈ ಪಾರ್ಟ್ ಫ್ರೂಟ್ ಸ್ಕಿನ್ ಆಗಿ ಡೆವಲಪ್ ಆಗುತ್ತೆ. ಅಂಡ್ ಇಟ್ ಈಸ್ ಫ್ಲೆಶ್. ಈ ಫ್ಲೆಶ್ ಇರ್ತಕ್ಕಂತಹ ಯಾವೆಲ್ಲ ಹಸಿ ಫ್ರೂಟ್ ಇರ್ತಾವಲ್ವಾ ಅವಕ್ಕೆ ನಾವು ಪೆರಿಕಾರ್ಪ್ ಅಂತ ಕರಿತೀವಿ. ಓಕೆ, ಪೆರಿಕಾರ್ಪ್. ದೆನ್ ದ ಪೆಟಲ್ಸ್ ಅಂಡ್ ಅದರ್ ಪಾರ್ಟ್ಸ್ ಆಫ್ ಎ ಫ್ಲವರ್ಸ್ ಟಿಪಿಕಲಿ ಡ್ರೈ ಅಪ್ ಅಂಡ್ ಫಾಲ್ ಅಪ್ ಎಟ್ ದಿಸ್ ಪಾಯಿಂಟ್. ಈ ಟೈಮಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಲ್ಲಿರ್ತಕ್ಕಂತಹ ಸೆಪಲ್ಸ್ ಇರ್ಬೋದು, ಅದಾದ ನಂತರ ಪೆಟಲ್ಸ್ ಇರ್ಬೋದು, ಎಲ್ಲವೂ ಹೋಗಿ ಬರೀ ಫ್ರೂಟ್ಸ್ ಮಾತ್ರ ಉಳ್ಕೊಡುತ್ತೆ. ಎಲ್ಲಿ? ಈ ನಮ್ಮ ಫ್ಲವರ್ ಇತ್ತಲ್ವಾ, ಆ ಫ್ಲವರ್ ಅಲ್ಲಿ ಇರ್ತಕ್ಕಂತಹ ಪಾರ್ಟ್ಸ್ ಎಲ್ಲ ಹೋಗಿ ಆ ಬರೀ ಓವರಿ ಏನಿತ್ತು ಅಲ್ವಾ, ಆ ಓವರಿ ಮಾತ್ರ ಉಳ್ಕೊಳ್ಳುತ್ತೆ. ಆ ಓವರಿನೇ ಇಲ್ಲಿ ನಮ್ಗೆ ಫ್ರೂಟ್ ಆಗಿ ಡೆವಲಪ್ ಆಗಿರುವಂತದ್ದು. ನಿಮ್ಗೆಲ್ಲಾದ್ರೂ ಪ್ರಶ್ನೆ ಬರ್ಬೋದು, ಇಲ್ಲಿ ಈ ಫ್ರೂಟ್ ಡೆವಲಪ್ಮೆಂಟ್ಗೆ ಅಥವಾ ಈ ಫರ್ಟಿಲೈಸೇಷನ್ಗೆ ಪಾಲಿನೇಷನ್ ಆದ್ಮೇಲೆ ಯಾವ ಒಂದು ಪ್ಲಾಂಟ್ ಅಥವಾ ಫ್ಲವರ್ದು ಪಾರ್ಟ್ ಇಲ್ಲಿ ಸಹಾಯ ಮಾಡುತ್ತಪ್ಪ ಹೆಚ್ಚಿನದಾಗಿ ಅಂತ ಏನಾದ್ರು ಬಂದ್ರೆ ಅಲ್ಲಿ ಸೆಪಲ್ಲೋ ಅಥವಾ ಪೆಟಲ್ಲೋ ಅಥವಾ ಆಂಡಿಶಿಯಮೋ ಗೈನಿಶಿಯಮೋ ಅಂತ ಬಂತು ಅಂದ್ರೆ ಅಲ್ಲಿ ಹೆಚ್ಚಿನದಾಗಿ ಸಪೋರ್ಟ್ ಮಾಡುವಂತದ್ದು ಗೈನಿಶಿಯಮ್, ದಟ್ ಈಸ್ ಫಿಮೇಲ್ ಪಾರ್ಟ್ ಅಲ್ವಾ. ಇದಿಷ್ಟು ಇವತ್ತಿನ ತರಗತಿ ಆಗಿತ್ತು. ಇವತ್ತಿನ ಕ್ಲಾಸಲ್ಲಿ ನಾವೇನೇನ್ ತಿಳ್ಕೊಂಡ್ವಿ? ಎಸೆಕ್ಷುವಲ್ ರಿಪ್ರೊಡಕ್ಷನ್ ನಾವು ನೆನ್ನೆ ತಿಳ್ಕೊಂಡ್ವಿ. ಅದದ್ದು ಅಡ್ವಾಂಟೇಜಸ್ ಏನು ಅಂತ ನಾವು ನೆನ್ನೆ ತಿಳ್ಕೊಂಡಿದ್ವಿ ಅಲ್ವಾ. ಹಾಗಾದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ದು ಅಡ್ವಾಂಟೇಜಸ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ನಮ್ಗೆ ಫ್ರೂಟ್ ಸಿಗುತ್ತೆ. ಅದಾದ ನಂತರ ಇದು ಅಡ್ವಾಂಟೇಜ್ ಅನ್ನೋದಕ್ಕಿಂತ ಯಾವಾಗ ನಾವು ಎಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ನಾವು ಕಂಪೇರ್ ಮಾಡಿದಾಗ ಇದು ತುಂಬಾ ಲಾಂಗ್ ಪ್ರೋಸೆಸ್ ಅಂಡ್ ರಿಸ್ಕಿ ಕೂಡ. ಅಲ್ಲಿ ಯಾವುದೇ ರೀತಿಯ ಈ ರೀತಿ ತುಂಬಾ ಟೈಮ್ ತಗೊಳ್ತಕ್ಕಂತಹ ಪ್ರೋಸೆಸ್ ಯಾವುದು ಇರ್ಲಿಲ್ಲ. ಬಟ್ ಇಲ್ಲಿ ತುಂಬಾ ಲಾಂಗ್ ಟೈಮ್ ತಗೊಳುತ್ತೆ. ಓಕೆನಾ? ಇದಿಷ್ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಆಯ್ತು. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನು ಅಂತ ನೋಡಿದ್ವಿ. ಅದಾದ ನಂತರ ಅಲ್ಲಿ ಫ್ಲವರ್ಸ್ ಅಂದ್ರೆ ಏನು, ಫ್ಲವರ್ಸ್ ಆದ್ಮೇಲೆ ಫ್ಲವರ್ಸ್ ಅಲ್ಲಿ ಬರ್ತಕ್ಕಂತಹ ಪಾರ್ಟ್ಸ್, ಡಿಫ್ರೆಂಟ್ ಪಾರ್ಟ್ಸ್ ಬಗ್ಗೆ ನೋಡಿದ್ವಿ. ಅದಾದ್ಮೇಲೆ ಯೂನಿಸೆಕ್ಷುವಲ್ ಇರ್ಬೋದು, ಬೈಸೆಕ್ಷುವಲ್ ಫ್ಲವರ್ ಬಗ್ಗೆ ನೋಡಿದ್ವಿ. ಪಾಲಿನೇಷನ್, ಅದಾದ ನಂತರ ಪಾಲಿನೇಷನ್ ಆದ್ಮೇಲೆ ಪಾಲಿನೇಷನ್ ಅಲ್ಲಿ ಒಂದಷ್ಟು ಟೈಪ್ಸ್ ಬಂತು ಅಥವಾ ಬೇರೆ ಬೇರೆ ಪಾಲಿನೇಟಿಂಗ್ ಏಜೆಂಟ್ಸ್ ಬಂತು. ಅದಾದ್ಮೇಲೆ ಫರ್ಟಿಲೈಸೇಷನ್, ಡಬಲ್ ಫರ್ಟಿಲೈಸೇಷನ್, ಹಾಗೇನೆ ಫ್ರೂಟ್ ಫಾರ್ಮೇಶನ್ ಮತ್ತೆ ಫ್ರೂಟ್ ಫಾರ್ಮೇಶನ್ ಆಗುವಾಗ ಹೇಗೆಲ್ಲ ಪ್ರೋಸೆಸ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಓಕೆನಾ? ಇದಿಷ್ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಬಗ್ಗೆ ಆಯ್ತು. ಇವಾಗ ನಿಮ್ಗೆ ಏನಾದ್ರು ಎಕ್ಸಾಮ್ಸ್ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಆ ಡೌಟ್ ನ ನಾವು ಇವಾಗ ಕ್ಲಿಯರ್ ಮಾಡ್ಕೊಡ್ತೀವಿ. ಓಕೆನಾ? ಚಾಟ್ ಬಾಕ್ಸ್ ಆನ್ ಆಗುತ್ತೆ. ಚಾಟ್ ಬಾಕ್ಸ್ ಇದ್ದಾಗ ನಿಮ್ ಡೌಟ್ ನ ಹೇಳ್ಬೋದು. ಇವಾಗ ನಿಮ್ಗೆ ನಿಮ್ಮ ಡೌಟ್ಸ್ ನ ಸೌಮ್ಯ ಮೇಡಮ್ ಅವರು ಕ್ಲಾರಿಫೈ ಮಾಡ್ತಾರೆ. ಓಕೆನಾ? ಥ್ಯಾಂಕ್ ಯು.
ತುಂಬಾ ಆಗ್ತದೆ ಲಾಸ್ಟ್ ಬಿಫೋರ್ ಏನ್ ಅಟೆಂಡ್ ಮಾಡಿ ಅಂತ ಹಾಕಿದಾಗ ಎಕ್ಸಾಮ್ಸ್ ರಿಲೇಟೆಡ್ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ವಿ, ಯಾವ ಡೇಟ್ ಇರುತ್ತೆ ಏನ್ ಟೈಮ್ ಜೊತೆ ಕ್ವಶನ್ಸ್ ಎಲ್ಲ ಯಾವ ರೀತಿ ಬರುತ್ತೆ ಅಂತ ಕ್ವಶನ್ಸ್ ಸ್ಟಾರ್ಟ್ ಆಗ್ತದೆ. ಸೊ ಹಂಗಾಗಿ ಇವತ್ತು ಲಾಸ್ಟ್ ಕ್ಲಾಸ್ ಆಗಿರೋದ್ರಿಂದ ಆನ್ಲೈನ್ ಕ್ಲಾಸ್ ಎಕ್ಸಾಮ್ಸ್ ಬಗ್ಗೆ ಅದಷ್ಟು ನಾನು ನನ್ನ ಕಡೆಯಿಂದ ಏನ್ ಕೊಡ್ಬೇಕು ಕ್ವಶನ್ ಪೇಪರ್ಸ್ ಯಾವ ರೀತಿ ಇರುತ್ತೆ ಅನ್ನೋ ಎಕ್ಸಾಮ್ಸ್ ಹೇಳ್ಕೊಡ್ತೀನಿ. ಅದಾದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ ಇತ್ತು, ಇನ್ನ ಡೌಟ್ ಕ್ಲಾರಿಫೈ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಚಾಟ್ ಮಾಡ್ತೀವಿ. ಸೊ ನೀವು ಬರೆಸಿರುವಂತದ್ದು ಜೂನಿಯರ್ ಸೈನ್ಸ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಇನ್ ಜೂನಿಯರ್ ಸೈನ್ಸ್ ಅಂತ ಹೇಳಿ. ಸೊ ಇದರಲ್ಲಿ ಟೋಟಲ್ 5 ಎಕ್ಸಾಮಿನೇಷನ್ಸ್ ಇರುತ್ತೆ. ಈಗ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಮತ್ತೆ ಅದ್ರ ಜೊತೆಗೆ ಆಸ್ಟ್ರೋನಮಿ ಅಂತ ಹೇಳಿದ್ರೆ ಖಗೋಳಶಾಸ್ತ್ರ ಅಂತ ಹೇಳ್ತೀವಿ ಕನ್ನಡದಲ್ಲಿ, ರಿಲೇಟೆಡ್ ಟು ಸ್ಪೇಸ್ ಅಥವಾ ಸ್ಪೇಸ್ ಅಂತ ಹೇಳ್ತೀವಿ. ಅದಕ್ಕೆ ರಿಲೇಟೆಡ್ ಇದ್ದು ಆಸ್ಟ್ರೋನಮಿ. ಅದನ್ನ ಬಿಟ್ಟು ಇದ್ದು ಜೂನಿಯರ್ ಸೈನ್ಸ್. ನೀವೆಲ್ಲ ಅಪ್ಲೈ ಮಾಡಿರುವಂತಹ ಎಕ್ಸಾಮಿನೇಷನ್ ಜೂನಿಯರ್ ಸೈನ್ಸ್ ಎಕ್ಸಾಮಿನೇಷನ್ ಆಗುತ್ತೆ. ಸೊ ಇದರಲ್ಲಿ 2 ಪಾರ್ಟ್ ಇರುತ್ತೆ, ಟೋಟಲ್ 60 ಕ್ವಶನ್ಸ್ ಇರುತ್ತೆ. ಸೊ ಅದರಲ್ಲಿ ಪಾರ್ಟ್ 1 ಏನೇನಿರುತ್ತೆ ಸರಿ. ಸೊ ಇದರಲ್ಲಿ 2 ಪಾರ್ಟ್ ಇರುತ್ತೆ. ಅದರಲ್ಲಿ ಪಾರ್ಟ್ 1 ಮತ್ತೆ ಪಾರ್ಟ್ 2. ಪಾರ್ಟ್ 1 ಪಾರ್ಟ್ A1 ಅಂತ ಇರುತ್ತೆ. ಟೋಟಲ್ 60 ಕ್ವಶನ್ಸ್ ಅಲ್ಲಿ ಪಾರ್ಟ್ A1 ಅಲ್ಲಿ 48 ಕ್ವಶನ್ಸ್ ಇರುತ್ತೆ. ಸೊ 48 ಕ್ವಶನ್ಸ್ ಅಲ್ಲಿ 1 to 48 ಕ್ವಶನ್ ನಂಬರ್ ಆಗಿರುತ್ತೆ. ಈಚ್ ಕ್ವಶನ್ ಹ್ಯಾಸ್ 4 ಆಪ್ಷನ್ಸ್. 1 2 3 4 ಅಂತ ಹೇಳಿ 4 ಆಪ್ಷನ್ಸ್ ಇರುತ್ತೆ ಪ್ರತಿ ಒಂದು ಕ್ವಶನ್ಸ್ಗೂ. ಓನ್ಲಿ ಒಂದು ಕರೆಕ್ಟ್ ಆನ್ಸರ್, ಒಂದು ಆನ್ಸರ್ ಮಾತ್ರ ಕರೆಕ್ಟ್ ಇರುತ್ತೆ, ಇನ್ 3 ರಾಂಗ್ ಇರುತ್ತೆ. ಇದು ಪಾರ್ಟ್ 1 ಅಲ್ಲಿ ಹೇಳ್ತಿರೋದು. ನೆಕ್ಸ್ಟ್ ಕರೆಕ್ಟ್ ಆನ್ಸರ್ ಕ್ಯಾರೀಸ್ 3 ಮಾರ್ಕ್ಸ್. ನೀವೇನಾದ್ರೂ ಕರೆಕ್ಟ್ ಆನ್ಸರ್ಗೆ ಮಾರ್ಕ್ ಮಾಡಿದ್ದೀರಾ, 1 2 3 4 ಆಪ್ಷನ್ಸ್ ಇರುತ್ತೆ ಅಲ್ವಾ, 4 ಆಪ್ಷನ್ಸ್. ಅದ್ರಲ್ಲಿ ನೀವೇನಾದ್ರೂ ಕರೆಕ್ಟ್ ಆನ್ಸರ್ಗೆ ಮಾರ್ಕ್ ಮಾಡಿದ್ದೀರಾ, ಫಿಲ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಇನ್ಕರೆಕ್ಟ್ ಆನ್ಸರ್ಗೆ -1 ಮಾರ್ಕ್. ಸೊ ಇಲ್ಲಿ ಕೇರ್ಫುಲ್ ಆಗಿರ್ಬೇಕು ನೀವು. ಪಾರ್ಟ್ 1 ಅಲ್ಲಿ ದೇರ್ ವಿಲ್ ಬಿ ಅ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪಾರ್ಟ್ 1 ಅಲ್ಲಿ ನೀವೇನಾದ್ರೂ ಮಾರ್ಕ್ ಮಾಡಿರೋ ಆನ್ಸರ್ ಇನ್ಕರೆಕ್ಟ್ ಇತ್ತು, ರಾಂಗ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಬಂದಿರೋ ಅಂತ ಮಾರ್ಕ್ಸ್ ಅಲ್ಲಿ -1 ಆಗತ್ತೆ, ಅಂದ್ರೆ ಕಟ್ ಮಾಡ್ತಾರೆ 1 ಮಾರ್ಕ್ಸ್ ನ ಅಂತ ಹೇಳಿ. ಸೊ ಪಾರ್ಟ್ 1 ಅಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ, ನೀವು ಆನ್ಸರ್ ಮಾಡ್ಬೇಕಿದ್ರೆ ಯಾವುದು ನಿಮ್ಗೆ ಕಾನ್ಫಿಡೆಂಟ್ ಆಗಿ ಗೊತ್ತಿರುತ್ತೆ ಅಥವಾ ನೀವು ಸಾಲ್ವ್ ಮಾಡಿ ಅಲ್ಲಿ ಆಪ್ಷನ್ಸ್ ಅಲ್ಲಿರೋ ಆನ್ಸರ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ಮಾತ್ರ ಮಾರ್ಕ್ ಮಾಡಿ. ಇಲ್ಲ 4 ಆಪ್ಷನ್ ಇರುತ್ತೆ, ಯಾವುದೋ ಒಂದು ಮಾರ್ಕ್ ಮಾಡಿ ಬರ್ತೀನಿ ಅನ್ನೋ ತರದಲ್ಲಿ ನೀವು ಮಾರ್ಕ್ ಮಾಡಿ ಬಂದ್ರೆ ಅಲ್ಲಿ ನಿಮ್ಗೆ ಆನ್ಸರ್ ರಾಂಗ್ ಆಗಿದ್ರೆ ನೆಗೆಟಿವ್ ಮಾರ್ಕ್ಸ್ ಬರುತ್ತೆ. ಅಂದ್ರೆ ಬೇರೆ ಕ್ವಶನ್, ಈಗ 1 ಕ್ವಶನ್ ಅಲ್ಲಿ ನೀವು 3 ಮಾರ್ಕ್ಸ್ ಬರುತ್ತಲ್ಲ ಬಂದ್ರೆ ಅಂತ ಹಾಕ್ತೀರಾ. ಅದೇ 3 ಕ್ವಶನ್ ನೀವು ರಾಂಗ್ ಆನ್ಸರ್ ಮಾಡಿದ್ರೆ ಬಂದಿದ್ 3 ಮಾರ್ಕ್ಸ್ ಕೂಡ ಅಲ್ಲಿ ನೆಗೆಟಿವ್ ಆಯ್ತು, ಅಂದ್ರೆ ಅಲ್ಲಿಗೆ ನಿಮ್ ಮಾರ್ಕ್ಸ್ ಏನಾಯ್ತು, 0 ಆಯ್ತು. ಸೊ ಹಂಗಾಗಿ ಪಾರ್ಟ್ 1 ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಪಾರ್ಟ್ A2 ಅಂತ ಬರುತ್ತೆ. ಅದರಲ್ಲಿ 12 ಕ್ವಶನ್ಸ್ ಇರುತ್ತೆ. ಪಾರ್ಟ್ 1 ಅಲ್ಲಿ 48 ಪ್ಲಸ್ 12 60 ಆಯ್ತು. ಸೊ ಇದ್ರದ್ದು ಕ್ವಶನ್ ನಂಬರ್ ಬಂದು 49 ಇಂದ 60 ತನಕ ಇರುತ್ತೆ. ಈಚ್ ಕ್ವಶನ್ ಹ್ಯಾಸ್ 4 ಆಪ್ಷನ್ಸ್. ಇದಕ್ಕೂ ಕೂಡ 4 ಆಪ್ಷನ್ಸ್ ಇರುತ್ತೆ, 1 2 3 4 ಅಂತ ಹೇಳಿ. ಮೋರ್ ದ್ಯಾನ್ 1 ಆಪ್ಷನ್ ಮೇ ಬಿ ಕರೆಕ್ಟ್. ಸೊ ಪಾರ್ಟ್ 1 ಅಲ್ಲಿ ಏನಿತ್ತು, ಓನ್ಲಿ 1 ಆನ್ಸರ್, 1 ಆಪ್ಷನ್ ಮಾತ್ರ ಕರೆಕ್ಟ್ ಇತ್ತು. ಬಟ್ ಪಾರ್ಟ್ 2 ಅಂತ ಬಂದಾಗ ಮೋರ್ ದ್ಯಾನ್ 1 ಆಪ್ಷನ್ ಕೂಡ ಕರೆಕ್ಟ್ ಇರ್ಬೋದು. ಎಕ್ಸಾಂಪಲ್ ಇವಾಗ 2 ಆಪ್ಷನ್ಸ್ ಕರೆಕ್ಟ್ ಇರ್ಬೋದು, 3 ಆಪ್ಷನ್ಸ್ ಕರೆಕ್ಟ್ ಇರ್ಬೋದು, ಆಲ್ 4 ಆಪ್ಷನ್ಸ್ ಕೂಡ ಕರೆಕ್ಟ್ ಇರ್ಬೋದು. ಸೊ ಇಫ್ ಆಲ್ ಕರೆಕ್ಟ್ ಆಪ್ಷನ್ಸ್ ಆರ್ ಫಿಲ್ಡ್, ನೀವೇನಾದ್ರೂ ಯಾವ್ದು ಕರೆಕ್ಟ್ ಆಪ್ಷನ್ಸ್ ಇರುತ್ತೋ ಅದಷ್ಟು ಆಪ್ಷನ್ಸ್ ಫಿಲ್ ಮಾಡಿದೀರಾ ಅಂತ ಹೇಳಿದ್ರೆ 6 ಮಾರ್ಕ್ಸ್ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ಗೆ 3 ಆಪ್ಷನ್ಸ್ ಕರೆಕ್ಟ್ ಇದೆ. ಸೊ ನೀವು 2 ಆಪ್ಷನ್ಸ್ ಫಿಲ್ ಮಾಡಿದೀರಾ ಕರೆಕ್ಟ್ ಆಗಿರೋದು, ಇನ್ನೊಂದು ಕರೆಕ್ಟ್ ಆಗಿರೋದು ಫಿಲ್ ಮಾಡಿಲ್ಲ. ಸೊ ಅಲ್ಲಿ ಮಾರ್ಕ್ಸ್ ಸಿಗಲ್ಲ. ಸೊ ಎಷ್ಟು ಕರೆಕ್ಟ್ ಆಪ್ಷನ್ಸ್ ಇರುತ್ತೋ ಅಷ್ಟು ಆಪ್ಷನ್ಸ್ ನ ಕೂಡ ನೀವು ಫಿಲ್ ಮಾಡಿದ್ರೆ ಆಗ ನಿಮ್ಗೆ ಒಂದು ಕ್ವಶನ್ಗೆ 6 ಮಾರ್ಕ್ ಇರುತ್ತೆ. ನೋ ನೆಗೆಟಿವ್ ಮಾರ್ಕ್ಸ್ ಇನ್ ಪಾರ್ಟ್ A2. ಪಾರ್ಟ್ A2 ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಇಲ್ಲಿ ನೀವು ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕೂಡ ಟ್ರೈ ಮಾಡ್ಬೋದು, ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ಮಾರ್ಕ್ಸ್ ಕಟ್ ಆಗಲ್ಲ. ನೀವು ಅಷ್ಟು ಆಪ್ಷನ್ಸ್ ಕರೆಕ್ಟ್ ಇರೋ ಆಪ್ಷನ್ಸ್ ನ ಫಿಲ್ ಮಾಡಿದೀರಾ ಅಂತ ಹೇಳಿದ್ರೆ 6 ಮಾರ್ಕ್ಸ್ ಬರುತ್ತೆ. ಇನ್ ಕೇಸ್ ಗೊತ್ತಿಲ್ಲ ಅಂದ್ರೂ ಕೂಡ ಗೊತ್ತಿದ್ದು ಮಾರ್ಕ್ ಮಾಡಿ ಅನಾಲಿಸಿಸ್ ಮಾಡಿ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಂಡು ಆನ್ಸರ್ಸ್ ನ ಮಾರ್ಕ್ ಮಾಡಿದ್ರೆ ಒಳ್ಳೇದು. ಸೊ ಪಾರ್ಟ್ 2 ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಎಕ್ಸಾಮ್ ಡೇಟ್ ಯಾವಾಗ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸಂಡೇ 23rd November 2025, ಅಂದ್ರೆ ಅಪ್ಕಮಿಂಗ್ ಸಂಡೇ ಇದೇ ವೀಕ್ 23rd ಇರುತ್ತೆ. ಟೈಮಿಂಗ್ಸ್ ಏನು ಅಂತ ಹೇಳಿದ್ರೆ, ಜೂನಿಯರ್ ಸೈನ್ಸ್ಗೆ ಇದು ಟೈಮಿಂಗ್ಸ್, ಪ್ರತಿ ಸಬ್ಜೆಕ್ಟ್ಸ್ಗೂ ಬೇರೆ ಬೇರೆ ಇದೆ. ನೀವೆಲ್ಲರೂ ಜೂನಿಯರ್ ಸೈನ್ಸ್ ಎಕ್ಸಾಮಿನೇಷನ್ ಕಟ್ಟಿರೋದ್ರಿಂದ ಟೈಮಿಂಗ್ಸ್ ಬಂದು ಆಫ್ಟರ್ನೂನ್ 2:30 PM to 4:30 PM 2 hours ಎಕ್ಸಾಮಿನೇಷನ್ ಇರುತ್ತೆ.
ಇನ್ನೊಂದು ಮಾರ್ಕಿಂಗ್ ಸ್ಕೀಮ್ ನೋಡೋದಾದ್ರೆ ಟೋಟಲ್ ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಇರುತ್ತೆ ಅಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ 48 ಕ್ವಶನ್ಸ್ ಇರುತ್ತೆ ಅಂತ ಹೇಳಿದೆ. ಸೊ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್. ಕರೆಕ್ಟ್ ಆಗಿ ಆನ್ಸರ್ ಬರ್ದಿದ್ದೀರಾ ನೀವು ಅಂತ ಹೇಳಿದ್ರೆ ಪ್ರತಿ ಕ್ವಶನ್ಗೂ 3 ಮಾರ್ಕ್ ಇರುತ್ತಲ್ವಾ ಪಾರ್ಟ್ 1 ಅಲ್ಲಿ. ಸೊ 48 ಇಂಟು 3 ಮಾಡಿ ಎಷ್ಟಾಗತ್ತೆ 144. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ 12 ಕ್ವಶನ್ಸ್ ಇರುತ್ತೆ. 12 ಇಂಟು 6 72. ಸೊ ಆಡ್ ಮಾಡಿದ್ರೆ 216. ಟೋಟಲ್ ನಿಮಗೆ ಎಕ್ಸಾಮಿನೇಷನ್ ನಡೆಯುವಂಥದ್ದು 216 ಮಾರ್ಕ್ಸ್ಗೆ. ಸೊ ಪಾರ್ಟ್ 1 ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಕೇರ್ಫುಲ್ ಆಗಿ ನೀವು ಆನ್ಸರ್ ಮಾಡಬೇಕು. ಇನ್ನೊಂದು ಎಲ್ಲಾ ಕ್ವಶನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಸೈನ್ಸ್ ಅಂತ ಬಂದಾಗ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಎಲ್ಲ ಆಡ್ ಆಗಿರುತ್ತೆ ಅಲ್ವಾ. ಸೊ ಕೆಮಿಸ್ಟ್ರಿ ಮತ್ತೆ ಬಯೋ ಬಂದಾಗ ನೀವು ಕಾನ್ಸೆಪ್ಚುಯಲ್ ಕ್ವಶನ್ಸ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಆನ್ಸರ್ ಮಾಡೋದಿರುತ್ತೆ. ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ, ಅದು ತಿಳ್ಕೊಂಡಿದ್ದೀನಿ ನಾನು, ಇದು ಆನ್ಸರ್ ಮಾಡ್ಬೋದು ಅಂತ ಹೇಳಿದ್ರೆ ಕ್ವಶನ್ನ ಅರ್ಥ ಮಾಡಿಕೊಂಡು ನೀವು ರೈಟ್ ಆನ್ಸರ್ ಏನಿರುತ್ತೆ ಅದನ್ನ ಫಿಲ್ ಮಾಡ್ಬೋದು. ಬಟ್ ಫಿಸಿಕ್ಸ್ ಅಂತ ಬಂದಾಗ ಕೆಲವೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋದಿರುತ್ತೆ. ಫಾರ್ಮುಲಾ ಹಾಕಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ನ ಫಿಲ್ ಮಾಡಬೇಕು. ಜಸ್ಟ್ ನಾನು ಕ್ವಶನ್ನ ಓದಿ ಗೆಸ್ ಮಾಡಿ ಮಾರ್ಕ್ ಮಾಡ್ತೀನಿ, ನನಗೆ ಫಾರ್ಮುಲಾ ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಫಿಸಿಕ್ಸ್ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡಿ ಹಾಕೋದ್ರಿಂದ ಅದು ನಿಮ್ಗೆ ಏನಾದರೂ ಗೊತ್ತಾಗ್ತಿಲ್ಲ ಅಥವಾ ಆನ್ಸರ್ ಬರ್ತಿಲ್ಲ ಅಂತ ಹೇಳಿದ್ರೆ ಪಾರ್ಟ್ 1 ಅಲ್ಲಿ ಸ್ಕಿಪ್ ಮಾಡಿದ್ರೆ ಒಳ್ಳೇದು. ಬಟ್ ಪಾರ್ಟ್ 2 ಅಲ್ಲಿ ನೀವು ಮಾರ್ಕ್ ಮಾಡಿ ಬರ್ಬೋದು. ಇನ್ನೊಂದು OMR ಶೀಟ್ ನಿಮಗೆ ಕೊಡ್ತಾರೆ. ಎಕ್ಸಾಮಿನೇಷನ್ ಯಾವತ್ತಿರುತ್ತೋ ಸಂಡೇ ಅವತ್ತು ಇನ್ವಿಜಿಲೇಟರ್ಸ್ ನಿಮ್ಗೆ ಯಾರು ಬರ್ತಾರೋ ಅವ್ರು ಇನ್ಫಾರ್ಮ್ ಮಾಡ್ತಾರೆ ಹೇಗೆ ಫಿಲ್ ಮಾಡಬೇಕು ಅಂತ. ಬಟ್ ನನ್ನ ಕಡೆಯಿಂದ ಏನು ಒಂದು ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿದ್ರೆ OMR ಶೀಟ್ ಒಂದ್ಸಲ ನಿಮ್ಗೆ ಒಂದು OMR ಶೀಟ್ನ ಕೊಟ್ರೆ ಅದನ್ನ ರೀಪ್ಲೇಸ್ ಮಾಡಂಗಿಲ್ಲ. ಫೈನಲ್ ಅದೇ OMR ಶೀಟ್. ನಾನು ಇಲ್ಲಿ ರಾಂಗ್ ಮಾಡಿದೆ, ಕಾಟ್ ಮಾಡಿದ್ದೀನಿ ಅಥವಾ ವೈಟ್ನರ್ ಸಿಗತ್ತಾ, ನಾನು ತಪ್ಪು ಬರ್ದಿದ್ದೀನಿ, ಬೇರೆ OMR ಕೊಡಿ ಅಂತ ಹೇಳಿದ್ರೆ ಕೊಡಲ್ಲ. ಸೊ OMR ಶೀಟ್ ನೀವು ಆಲ್ರೆಡಿ ಆದರ್ಶ ವಿದ್ಯಾಲಯ ಆಗಿರೋದ್ರಿಂದ ತುಂಬಾ ಜನಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಅಭ್ಯಾಸ ಇರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ. ಇನ್ ಕೇಸ್ ಮರ್ತೋಗಿದೆ ಅಂತ ಹೇಳಿದ್ರೆ ಒಂದ್ಸಲ OMR ಕೊಟ್ರು ಅಂತ ಹೇಳಿದ್ರೆ ಅದೇ OMR ಫಿಲ್ ಮಾಡಬೇಕು. ಸೊ ಕೇರ್ಫುಲ್ ಆಗಿ ನಿಮಗೆ ಗೊತ್ತಿಲ್ಲ ಅಂದ್ರೆ ಕೇಳ್ಕೊಂಡು ಫಿಲ್ ಮಾಡಿ. ತಪ್ಪು ಫಿಲ್ ಮಾಡಿ ಕಾಟ್ ಮಾಡಿ ಅಥವಾ ಬೇರೆದ್ ಕೊಡಿ ಅಂತ ಹೇಳಿದ್ರೆ ಸಿಗಲ್ಲ. OMR ಫಿಲ್ ಮಾಡ್ಬೇಕಿದ್ರೆ ಹುಷಾರಾಗಿರಿ. ಇನ್ನ ಹಾಲ್ ಟಿಕೆಟ್ ನಾವು ಆಲ್ರೆಡಿ ಎಲ್ಲಾ ಸ್ಕೂಲ್ಗೂ ಹಾಲ್ ಟಿಕೆಟ್ನ ಕಳಿಸ್ಕೊಟ್ಟಿದೀವಿ. ಅಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಪೇಸ್ಟ್ ಮಾಡಿ ನಿಮ್ದು HMದು ಸೀಲು ಸಿಗ್ನೇಚರ್ ಆಗಿರ್ಬೇಕು. ಸೊ ಕೆಲವೊಬ್ರು ಸ್ಕೂಲ್ಗಳಲ್ಲಿ ನಾವು ಎಕ್ಸಾಮಿನೇಷನ್ ಡೇ ದಿನಾನೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನ ಕೆಲವೊಬ್ರು ನಾಳೆ ಸ್ಯಾಟರ್ಡೆ ಕೊಡ್ಬೋದು. ಸೊ ಮಸ್ಟ್ ಅಂಡ್ ಶುಡ್ ಹಾಲ್ ಟಿಕೆಟ್ನ ವಿತ್ ID ಪ್ರೂಫ್ ನೀವು ಕ್ಯಾರಿ ಮಾಡೋದಿರುತ್ತೆ. ಮತ್ತೆ ಬರಿಬೇಕಿದ್ರೆ ಬಾಲ್ ಪಾಯಿಂಟ್ ಬ್ಲೂ ಆರ್ ಬ್ಲಾಕ್ ಪೆನ್ನ ಕ್ಯಾರಿ ಮಾಡಿ. ಯಾವುದೇ ರೀತಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ನ ಕ್ಯಾರಿ ಮಾಡಂಗಿಲ್ಲ, ಸ್ಮಾರ್ಟ್ ವಾಚ್ ಹಾಕಂಗಿಲ್ಲ. ಸೊ ಹಾಲ್ ಟಿಕೆಟ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸೊ ಅದನ್ನ ನೀವು ನೋಡ್ಕೋಬಹುದು. ಇನ್ನ ಏನೇನು ಇನ್ಸ್ಟ್ರಕ್ಷನ್ ಕೊಡಬೇಕು ಅದನ್ನ ಸ್ಕೂಲ್ ಕಡೆಯಿಂದನೂ ಕೊಡ್ತಾರೆ ಅಥವಾ ಇನ್ವಿಜಿಲೇಟರ್ಸ್ ಯಾರು ಬರ್ತಾರೆ ಅವ್ರು ಕೊಡ್ತಾರೆ. ಇದು ಬಿಟ್ಟು ಇನ್ನೇನಾದ್ರೂ ಡೌಟ್ಸ್ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಎಕ್ಸಾಮ್ ಸೆಂಟರು ನೀವು ನಮ್ದು ಇಂಟರ್ವೆನ್ಷನ್ ಸ್ಕೂಲ್ಗಳೇ ಆಗಿರೋದ್ರಿಂದ ಯಾರ್ಯಾರು NOT ಕಡೆಯಿಂದ ನೆಸರೀಸ್ ಆಫ್ ಟ್ಯಾಲೆಂಟ್ ಪ್ರೋಗ್ರಾಮ್ ಕಡೆಯಿಂದ ಎಕ್ಸಾಮಿನೇಷನ್ ಕಟ್ಟಿದಿರೋ ಅವರಿಗೆ ನಿಮ್ದೇ ಸ್ಕೂಲು ಎಕ್ಸಾಮ್ ಸೆಂಟರ್ ಆಗಿರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಆದರ್ಶ ವಿದ್ಯಾಲಯ ದೇಬೂರ್ ಆಗಿದ್ರೆ ಅಥವಾ ಸೋಸ್ಲೆ ಆಗಿದ್ರೆ ನೀವು ಅದೇ ಸ್ಕೂಲ್ಗೆ ಹೋಗಿ ನಿಮ್ಮ ಸ್ಕೂಲ್ಗಳಲ್ಲೇ ನೀವು ಎಕ್ಸಾಮಿನೇಷನ್ ಬರೀತೀರಿ. ಇನ್ ಕೇಸ್ ನಾವು ಬೇರೆ ಸ್ಕೂಲ್, ಅದರ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ನಾವು ಎಕ್ಸಾಮಿನೇಷನ್ ಕಟ್ಟಿದೀವಿ, ನಮ್ಗೆ ಹೆಂಗ್ ಗೊತ್ತಾಗತ್ತೆ ಎಕ್ಸಾಮ್ ಸೆಂಟರ್ ಯಾವುದು ಅಂತ ಹೇಳಿದ್ರೆ ನಿಮ್ಗೆ ಸ್ಟೂಡೆಂಟ್ ಲಾಗಿನ್ ಅಲ್ಲಿ ರೋಲ್ ನಂಬರ್ ಗೊತ್ತಿರತ್ತೆ. ನಿಮಗೆ ರೋಲ್ ನಂಬರ್ ನೀವು ರಿಜಿಸ್ಟ್ರೇಷನ್ ಆದಾಗ ನಿಮ್ಗೆ ಅದು ಮೇಲ್ ಮತ್ತೆ ನಾರ್ಮಲ್ ಮೆಸೇಜ್ ಬಂದಿರುತ್ತೆ. ಸೊ ಆ ರೋಲ್ ನಂಬರ್ನ ಎಂಟ್ರಿ ಮಾಡಿ ಸ್ಟೂಡೆಂಟ್ ಲಾಗಿನ್ ಅಲ್ಲಿ ಲಾಗಿನ್ ಆದ್ರೆ ಅಲ್ಲಿ ಡೌನ್ಲೋಡ್ ಹಾಲ್ ಟಿಕೆಟ್ ಅಂತ ಬರುತ್ತೆ. ನೀವೇ ಪ್ರೈವೇಟ್ ಆಗಿ ಹಾಲ್ ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೊಂಡು ಕ್ಯಾರಿ ಮಾಡ್ಬೇಕಿರುತ್ತೆ. ಬಟ್ ಅದರ್ ಸ್ಕೂಲ್ ಅವ್ರು ಯಾರು ಬರ್ತೀರಾ ಎಕ್ಸಾಮಿನೇಷನ್ ಸೆಂಟರ್ಗೆ, ನಿಮ್ಗೆ ಎಕ್ಸಾಮಿನೇಷನ್ ಸೆಂಟರ್ ಯಾವುದು ಅಂತ ಹೇಳಿ ಹಾಲ್ ಟಿಕೆಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಆದ್ರೂ ಕೂಡ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋನ ಪೇಸ್ಟ್ ಮಾಡಿ ನಿಮ್ ಸ್ಕೂಲ್ದು ಪ್ರಿನ್ಸಿಪಲ್ದು ಸಿಗ್ನೇಚರ್ ಸೈನ್ ಹಾಕ್ಸ್ಕೊಂಡು ಹಾಲ್ ಟಿಕೆಟ್ನ ಕ್ಯಾರಿ ಮಾಡ್ಬೇಕಿರುತ್ತೆ. ಸೊ ಇದಿಷ್ಟು ಇನ್ಸ್ಟ್ರಕ್ಷನ್ಸ್. ಸಬ್ಜೆಕ್ಟ್ಸ್ ಜೂನಿಯರ್ ಸೈನ್ಸ್ ಅಂತ ಹೇಳಿದ್ರೆ ನಾನು ಮುಂಚೆನೆ ಹೇಳಿದೆ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ 3 ಕೂಡ ಇರುತ್ತೆ ಅಂತ ಹೇಳಿ. ಸೊ 3 ಸಬ್ಜೆಕ್ಟ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕು ಅಂತ ಹೇಳಿದ್ರೆ ಒಂದು PDF ನಾವು ಗ್ರೂಪ್ ಅಲ್ಲಿ ಹಾಕ್ತಿವಿ, ಇಲ್ಲ ನೀವು ಫೋನಲ್ಲಿ ರೆಫರ್ ಮಾಡ್ಬೋದು. ವೆಬ್ಸೈಟ್ ಯಾವುದು ಅಂತ ಹೇಳಿದ್ರೆ IAPT. ಸೊ ನೀವು ಗೂಗಲ್ಗೆ ಹೋಗಿ IAPT ಅಂತನಾದ್ರೂ ಕೊಡ್ಬೋದು, ಆರ್ ಎಲ್ಲಾನು ಕ್ಯಾಪ್ಸ್ ಅಲ್ಲೇ ಕೊಡ್ಬೋದು. ಆಯ್ತಾ?
IIPT ಅಂತ ಟೈಪ್ ಮಾಡಿ ಎಂಟರ್ ಕೊಟ್ರೆ ಫಸ್ಟ್ ಒನ್ನೇ IIPT ಅಂತ ಹೇಳಿ ಅದ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅದಕ್ಕೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸ್ಕ್ರಾಲ್ ಮಾಡ್ತಾ ಹೋದ್ರೆ ಕೆಳಗಡೆ ರೈಟ್ ಸೈಡ್ ಅಲ್ಲಿ ರೆಡ್ ಕಲರ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ಕೀ ಆನ್ಸರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಸಿಲೆಬಸ್ ಎಲ್ಲ ಇರುತ್ತೆ. ಸೊ ಅದರಲ್ಲಿ ನಿಮ್ಗೆ ಲಾಸ್ಟ್ ಇಯರ್ ಮಾತ್ರ ಅಲ್ಲ, ಯಾವ್ಯಾವ್ದು ತುಂಬಾ ಇಯರ್ಸ್, ಒಂದು 4 to 5 ಇಯರ್ಸ್ ಕ್ವಶನ್ ಪೇಪರ್ಸ್, ಕೀ ಆನ್ಸರ್ಸ್ ಎಲ್ಲ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ, ನೀವು ರೆಫರ್ ಮಾಡ್ಬೋದು. IIPT ವೆಬ್ಸೈಟಿಗೆ ಹೋಗಿ ರೈಟ್ ಸೈಡ್ ಅಲ್ಲಿ ರೆಡ್ ಕಲರ್ ಅಲ್ಲಿ ಕೊಟ್ಟಿರ್ತಾರೆ. ಇನ್ನೇನಾದ್ರೂ ಡೌಟ್ ಇದೆಯಾ? ತುಂಬಾ ಜನ ಏನ್ ಬೆನಿಫಿಟ್ಸ್ ಅಂತ ಕೇಳಿದೀರಾ. ಸೊ ಇದ್ರಿಂದ ಏನ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ನೀವು ಒಲಿಂಪಿಯಾಡ್ ಎಕ್ಸಾಮಿನೇಷನ್ ಇದು 5 ಹಂತ ಇರುತ್ತೆ. ಇದು ಫಸ್ಟ್ ಲೆವೆಲ್. ಸೊ ಇದನ್ನ ಏನಾದ್ರೂ ಪಾಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಸೆಕೆಂಡ್ ಲೆವೆಲ್ ಎಕ್ಸಾಮಿನೇಷನ್ ಇರುತ್ತೆ. ಆ ಎಕ್ಸಾಮ್ ಆದ್ಮೇಲೆ 2 ರೆಸಿಡೆನ್ಷಿಯಲ್ ಕ್ಯಾಂಪ್ಸ್ ಇರುತ್ತೆ. ಸೊ ಇದಿಷ್ಟರಲ್ಲೂ ಕ್ವಾಲಿಫೈ ಆದ್ರಿ ಅಂತ ಹೇಳಿದ್ರೆ, ಈಗ ಸ್ಪೋರ್ಟ್ಸ್ ಅಲ್ಲಿ ಹೇಗೆ ಒಲಿಂಪಿಕ್ಸ್ ಎಲ್ಲ ಆಗುತ್ತೆ, ಅದೇ ರೀತಿ ಇದು ಸಬ್ಜೆಕ್ಟ್ ಅಲ್ಲಿ ಒಲಿಂಪಿಯಾಡ್ ಅಂತ ತಿಳ್ಕೊಬಹುದು. ಸೊ ಒಂದು ನಮ್ ಕಂಟ್ರಿನ ರೆಪ್ರೆಸೆಂಟ್ ಮಾಡ್ಬೋದು ನೀವು. ಇನ್ನೊಂದು ನಿಮಗೇನ್ ಬೆನಿಫಿಟ್ ಅಂತ ಹೇಳಿದ್ರೆ, ಈಗ ಲೈಕ್ IIT ಅಲ್ಲಿಗೆಲ್ಲ ನೀವು ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ ತಗೋಬೇಕು. ಸೊ ಇನ್ ಕೇಸ್ ನೀವು ಒಲಿಂಪಿಯಾಡ್ ಎಕ್ಸಾಮಿನೇಷನ್ ಅಲ್ಲಿ ಕ್ವಾಲಿಫೈ ಆಗಿದ್ದೀರಾ ಅಂತ ಹೇಳಿದ್ರೆ ಡೈರೆಕ್ಟ್ ಎಂಟ್ರಿ ಇರುತ್ತೆ, ಅಂದ್ರೆ ಡೈರೆಕ್ಟ್ ಜಾಯಿನ್ ಆಗ್ಬೋದು. ಇದೊಂದು ಬೆನಿಫಿಟ್. ಇನ್ನೊಂದು ಎಕ್ಸಾಮಿನೇಷನ್ 2:30 ಇಂದ ಸ್ಟಾರ್ಟ್ ಆಗುತ್ತೆ. 2:30 5 ಮಿನಿಟ್ಸ್ ಇದೆ, 10 ಮಿನಿಟ್ಸ್ ಇದೆ ಅನ್ನೋ ತರ ಹೋದ್ರೂ ಆಗತ್ತೆ ಅಂದ್ರೆ ಆಗಲ್ಲ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಕ್ಸಾಮಿನೇಷನ್ಗೆ ಇನ್ನು 30 ಮಿನಿಟ್ಸ್ ಇದೆ ಅನ್ನೋದ್ಕಿಂತ ಮುಂಚೆನೆ ನೀವು ಎಕ್ಸಾಮಿನೇಷನ್ ಸೆಂಟರ್ ಇರ್ಬೇಕು. ಅಂದ್ರೆ ಎಕ್ಸಾಮ್ ಹಾಲ್ ಒಳಗಡೆನೆ 2 o'clock ಕೂರಿಸ್ತೀವಿ ನಾವು. ಆಯ್ತಾ? 2 ಗಂಟೆಗೆನೆ ಎಲ್ರು ಎಕ್ಸಾಮ್ ಹಾಲ್ ಯಾವ್ದಿರುತ್ತೆ, ಕ್ಲಾಸ್ ರೂಮ್ಸ್, ಅದ್ರೊಳಗಡೆ ಹೋಗಿ ಕೂತಿರ್ಬೇಕು. ಅಂದ್ರೆ ನೀವು ಎಷ್ಟು ಗಂಟೆಗೆ ಇರ್ಬೇಕು, 1:30, 1:45 ಒಳಗಡೆ ಎಲ್ಲ ಎಕ್ಸಾಮಿನೇಷನ್ ಸೆಂಟರ್ ಬಂದಿರ್ಬೇಕು. ಆಯ್ತಾ? 2:30 ಇದೆ ಎಕ್ಸಾಮು, ನಾನು 2:15 ಹೋಗ್ತೀನಿ, ಮನೆ ಹತ್ರ 2:20 ಹೋಗ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ನೀವ್ನ 2 o'clock ಒಳಗಡೆ ಕ್ಲಾಸ್ ರೂಮ್ ಒಳಗಡೆ ಕೂರಿಸ್ತೀವಿ. ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಏನ್ ಕೊಡ್ತೀವಿ, OMR ಶೀಟ್ಸ್ ಎಲ್ಲ ಫಿಲ್ ಮಾಡಿಸ್ತಿರ್ತೀವಿ. ನೀವು ಲೇಟ್ ಆಗಿ ಬಂದ್ರಿ ಅಂತ ಹೇಳಿದ್ರೆ ಗಾಬರಿ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ನರ್ವಸ್ ಆಗ್ತೀರಾ. ಎಷ್ಟು ಮಾರ್ಕ್ಸ್ ತಗೋಬೇಕು ನೆಕ್ಸ್ಟ್ ಲೆವೆಲ್ಗೆ ನಾನು ಹೋಗ್ಬೇಕು, ಕ್ವಾಲಿಫೈ ಆಗ್ಬೇಕು ಅಂತ ಹೇಳಿದ್ರೆ ಅಂತ ಕೇಳಿದ್ದೀರಾ. ಒಂದು ಎಷ್ಟು ಅಪ್ಲಿಕೇಶನ್ಸ್ ಹಾಕಿದ್ದೀರಾ ಅದ್ರ ಬೇಸ್ ಮೇಲೆ ಅವರು ಕಟ್ ಆಫ್ ನಿಲ್ಲಿಸ್ತಾರೆ. ಸೊ ಅವರು ಎಷ್ಟು ಕಟ್ ಆಫ್ ನಿಲ್ಲಿಸಿ ಕ್ವಾಲಿಫೈ ಮಾಡ್ಕೋತಾರೆ ಅನ್ನೋದು ಎಕ್ಸಾಮಿನೇಷನ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಹಾಲ್ ಟಿಕೆಟ್ ನಾಳೆನೆ ಕೇಳಿ ಇಸ್ಕೊಳ್ಳಿ. ಇನ್ ಕೇಸ್ ಎಕ್ಸಾಮಿನೇಷನ್ ಡೇ ದಿನ ಕೊಡ್ತೀವಿ, ನೀವೇನಾದ್ರೂ ತಗೋಬರಲ್ಲ ಅಥವಾ ಮಿಸ್ ಮಾಡ್ತೀರಾ ಅಥವಾ ಕೇರ್ಫುಲ್ ಆಗಿ ಇಟ್ಕೊಳ್ಳಲ್ಲ ಅಂತ ಅಂದ್ರೆ ಅವರು ಅಂತ ಸ್ಕೂಲಲ್ಲಿ ಸಂಡೇನೆ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀವು ಸ್ಯಾಟರ್ಡೆ, ನಾಳೆ ಏನ್ ಮಾರ್ನಿಂಗ್ ಕ್ಲಾಸ್ ಇರುತ್ತೆ ಅಲ್ವಾ, ಅವಾಗ ಹಾಲ್ ಟಿಕೆಟ್ ನ ಕಲೆಕ್ಟ್ ಮಾಡ್ಕೊಂಡು ಹೋದ್ರೆ ಬೆಟರ್. ಯಾರು ಅದರ್ಸ್ ಇದ್ದೀರಾ ಅಂತ ಹೇಳಿದ್ರೆ, ನೀವೇ ಸ್ಟೂಡೆಂಟ್ ಲಾಗಿನ್ ಆಗಿ ಪ್ರೈವೇಟ್ ಆಗಿ ಲಾಗಿನ್ ಆಗಿರ್ತೀರಾ ಅಲ್ವಾ, ಸ್ಟೂಡೆಂಟ್ ಲಾಗಿನ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಬೆಟರ್. ಅವರು ಸ್ಯಾಟರ್ಡೇನೆ ಹಾಲ್ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡು ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ಹೋದ್ರೆ ಬೆಟರ್. ಯಾಕಂದ್ರೆ ನಿಮ್ದು ಸ್ಕೂಲಲ್ಲಿ ನಿಮ್ಗೆ ಎಕ್ಸಾಮಿನೇಷನ್ ಇರಲ್ಲ, ನಿಮ್ಗೆ ಬೇರೆ ಎಕ್ಸಾಮಿನೇಷನ್ ಸೆಂಟರ್ ಹಾಕಿರ್ತಾರೆ. ಯಾರು ಬೇರೆ ಸ್ಕೂಲಿಂದ ಇದ್ದೀರಾ ಅವರಿಗೆ. ಆಫ್ಟರ್ ದಿ ಎಕ್ಸಾಮಿನೇಷನ್ ನಿಮಗೆ ಗೊತ್ತಾಗತ್ತೆ ಕಟ್ ಆಫ್ ಮಾರ್ಕ್ಸ್ ಎಷ್ಟು, ಏನು ಎತ್ತ ಅಂತ. ಸೊ ಇದಿಷ್ಟು ಎಕ್ಸಾಮಿನೇಷನ್ ರಿಲೇಟೆಡ್ ಏನೇನ್ ಡೌಟ್ಸ್ ಕೇಳಿದ್ರಿ ಅದು. ಅಪ್ಲಿಕೇಶನ್ ಏನ್ ಬೇಡ, ಹಾಲ್ ಟಿಕೆಟ್ ನಾವು ಆಲ್ರೆಡಿ ನಿಮ್ ಸ್ಕೂಲ್ಗಳು ಕಳಿಸ್ಕೊಟ್ಟಿದೀವಿ. ಯಾರು ನರ್ಸರೀಸ್ ಆಫ್ ಟ್ಯಾಲೆಂಟ್ ಪ್ರೋಗ್ರಾಮ್ ಕಡೆಯಿಂದ ರಿಜಿಸ್ಟ್ರೇಷನ್ ಆಗಿದ್ದೀರಾ ಅವ್ರಿಗೆ ನಾವೇ ಹಾಲ್ ಟಿಕೆಟ್ ಕಳಿಸ್ಕೊಟ್ಟಿದೀವಿ. ಯಾರು ಬೇರೆ ಸ್ಕೂಲಿಂದ ಆಗಿದ್ದೀರಾ ಅವ್ರಿಗೆ IIPT ವೆಬ್ಸೈಟ್ಗೆ ಹೋಗಿ ಸ್ಟೂಡೆಂಟ್ ಲಾಗಿನ್ ಆಗಿ ನೆಕ್ಸ್ಟ್ ಅದಾದ ರೋಲ್ ನಂಬರ್ ಕೇಳುತ್ತೆ, ರೋಲ್ ನಂಬರ್ ಕೊಟ್ಟು ಲಾಗಿನ್ ಆದ್ಮೇಲೆ ಅಲ್ಲಿ ನಿಮ್ಗೆ ಡೌನ್ಲೋಡ್ ಹಾಲ್ ಟಿಕೆಟ್ ಅಂತ ಬರುತ್ತೆ. ನೀವು ಅಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬಹುದು. ನಾಳೆ ಕ್ಲಾಸ್ ಇರಲ್ಲ, ಇವತ್ತು ಆನ್ಲೈನ್ ಕ್ಲಾಸ್ ಲಾಸ್ಟ್. ಸೊ ಇವಾಗ ಆಸ್ ಯೂಶುವಲ್ ಪ್ರತಿ ಕ್ಲಾಸ್ ಎಂಡ್ ಅಲ್ಲಿ ಪೋಲ್ ನೀವೇನ್ ಸಾಲ್ವ್ ಮಾಡ್ತಾ ಇದ್ರಿ ಅದೇ ರೀತಿ ಗೂಗಲ್ ಫಾರ್ಮ್ ಅಲ್ಲಿ ಏನ್ ಕ್ವಶನ್ಸ್ ಇರುತ್ತೆ ಅದೇ ರೀತಿ ಪೋಲ್ ಅಲ್ಲಿ ಬರುತ್ತೆ, ನೀವು ಪೋಲ್ ನ ಫಿಲ್ ಮಾಡ್ಬೋದು. ಥ್ಯಾಂಕ್ ಯು. ಶೇರ್ ಆಗಿದ್ಯಾ ಪೋಲ್ ಎಲ್ರಿಗೂ? ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕ್ಬೋದು.
ರಿಸಲ್ಟ್ ಡೇಟು ಕಟ್ ಆಫ್ ಮಾರ್ಕ್ಸ್ ಇದೆಲ್ಲ ನಿಮಗೆ ಆಮೇಲೆ ಗೊತ್ತಾಗುತ್ತೆ ಎಕ್ಸಾಮಿನೇಷನ್ ಮುಗಿದ್ಮೇಲೆ. ಟೈಮಿಂಗ್ಸ್ ಬಂದು 2 ಅವರ್ಸ್, 2:30 to 4:30. ಸೊ ಪೋಲ್ ಶೇರ್ ಆಗಿದೆ ಎಲ್ರಿಗೂ. ಪೋಲ್ ಎಲ್ರಿಗೂ ಶೇರ್ ಆಗಿದ್ಯಾ? ಚಾಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಕೊಡಿ. ಶೇರ್ ಆಗಿಲ್ಲ ಅಂತ ಹೇಳಿದ್ರೆ ಆಸ್ ಯೂಶುವಲ್ ಗೂಗಲ್ ಫಾರ್ಮ್ ನಿಮ್ಗೆ ಶೇರ್ ಮಾಡ್ತಾರೆ ಸರ್. ಕೆಲವೊಬ್ರು ಎಸ್ ಮ್ಯಾಮ್ ಅಂತ ಹಾಕ್ತಿದ್ದೀರಾ, ಕೆಲವೊಬ್ರು ನೋ ಅಂತ ಹಾಕ್ತಿದ್ದೀರಾ. ಯಾರಿಗೆ ಪೋಲ್ ಶೇರ್ ಆಗಿಲ್ಲ ಅವರು 3 ಡಾಟ್ಸ್ ಇರುತ್ತೆ ಅಲ್ಲಿ ಮೋರ್ ಅಂತ ಹೇಳಿ, ಅಲ್ಲಿಗೆ ಹೋದ್ರೆ ಪೋಲ್ ಅಂತ ಬರುತ್ತೆ. ಸೊ ಆ ಪೋಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಶೇರ್ ಆಗತ್ತೆ. ಸೆಟ್ಟಿಂಗ್ಸ್ ಅಲ್ಲಿ ಚೆಕ್ ಮಾಡಿ. ನಿಮಗೆ ರಿಸಲ್ಟ್ಸ್ ಬೇಕು, ಇಲ್ಲಿ ಕ್ವಶನ್ಸ್ಗೆ ಆನ್ಸರ್ ಬೇಕು, ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ರೆ ವೇಟ್ ಮಾಡಿ. ಲಾಸ್ಟ್ ಅಲ್ಲಿ ನಾವು ರಿಸಲ್ಟ್ಸ್ ನ ಶೇರ್ ಮಾಡ್ತೀವಿ. ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳಿ ಗೊತ್ತಾಗತ್ತೆ ನಿಮ್ಗೆ. ಪೋಲ್ ಅಲ್ಲಿ 10 ಮೆಂಬರ್ಸ್ ಅಷ್ಟೇ ಆನ್ಸರ್ ಮಾಡಿದ್ದೀರಾ. ಜೂನಿಯರ್ ಸೈನ್ಸ್ ಅಲ್ಲಿ ಆಸ್ಟ್ರಾನಮಿ ಇರಲ್ಲ. ಸೊ ಆಸ್ಟ್ರಾನಮಿಗೆ ಅಂತಾನೆ ಸಪರೇಟ್ ಪೇಪರ್ ಇರುತ್ತೆ. ನಿಮ್ಗೆ ಅದ್ರಲ್ಲಿ ಏನ್ ಕೇಳಲ್ಲ. ಕೇಳಿದ್ರೆ ನಿಮ್ಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಸೋಲಾರ್ ಸಿಸ್ಟಮ್ ಪಾಠ ಇದೆ. ಸೊ ಅದ್ರ ಬೇಸ್ ಮೇಲೆ ಏನಾದ್ರು ಕೇಳಿದ್ರೆ ಕೇಳ್ಬೋದು. ಅದ್ ಬಿಟ್ಟು ಆಸ್ಟ್ರಾನಮಿ ನಿಮ್ಗೆ ಜೂನಿಯರ್ ಸೈನ್ಸ್ ಅಲ್ಲಿ ಏನು ಕೇಳಲ್ಲ ಕ್ವಶನ್ಸ್. ಎಕ್ಸಾಮಿನೇಷನ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಸೈನ್ಸ್ ಕ್ಲಾಸಸ್ ಇರಲ್ಲ, ಮ್ಯಾಥ್ಸ್ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಾವು ನೆಕ್ಸ್ಟ್ ಇನ್ಫಾರ್ಮ್ ಮಾಡ್ತೀವಿ ನಿಮಗೆ. ನೆಕ್ಸ್ಟ್ ಮ್ಯಾಥ್ಸ್ ಕ್ಲಾಸಸ್ ಇರುತ್ತೆ, ಆನ್ಲೈನ್ ಕ್ಲಾಸ್. ಲಿಂಕ್ ಶೇರ್ ಮಾಡ್ತಾರೆ ಸರ್. ಶೇರ್ ಆಗಿದೆ ಅನ್ಸತ್ತೆ, ಚೆಕ್ ಮಾಡಿ ಗ್ರೂಪ್ ಅಲ್ಲಿ. ಯಾರಿಗ್ ಪೋಲ್ ಓಪನ್ ಆಗ್ತಿಲ್ಲ ಅಂತವ್ರು ಮಾತ್ರ ಗೂಗಲ್ ಫಾರ್ಮ್ ಸಬ್ಮಿಟ್ ಮಾಡಿ. ಪೋಲ್ ಯಾರಿಗ್ ಬರ್ತಿದೆ ಅವ್ರು ನೀವು ಪೋಲ್ ಅಲ್ಲೇ ಸಬ್ಮಿಟ್ ಮಾಡ್ಬೋದು. ಯಾರ್ಯಾರ್ದು ಸಬ್ಮಿಟ್ ಆಗಿದೆ ಅವ್ರು ವೇಟ್ ಮಾಡಿಪ್ಪ. ಇನ್ನ 2 to 3 ಮಿನಿಟ್ಸ್ ಬಿಟ್ಟು ನಾವು ನಿಮ್ಗೆ ರಿಸಲ್ಟ್ಸ್ ನ ಶೇರ್ ಮಾಡ್ತೀವಿ. ತುಂಬಾ ಜನ ಇನ್ನ ಸಬ್ಮಿಟ್ ಮಾಡ್ತಿದ್ದಾರೆ. ನಿಸರ್ಗ ಮ್ಯಾಮ್ ವಿಚ್ ಗ್ರೂಪ್ ಅಂತ ಮೆಸೇಜ್ ಹಾಕ್ತಿದ್ದೀರಾ. ನೀವು ಗ್ರೂಪ್ ಅಲ್ಲಿ ಜಾಯ್ನ್ ಆಗಿಲ್ಲ. G7 and 8 ಅಂತಾನೂ ಇದೆ, G9 ಅಂತಾನೂ ಇದೆ. ಇನ್ನೊಂದು ಧಾರವಾಡ ಮೈಸೂರು ಒಲಿಂಪಿಯಾಡ್ ಕ್ಯಾಂಪ್ ಅಂತ ಕೂಡ ಇದೆ ಗ್ರೂಪ್. ಸೊ ಆ ಗ್ರೂಪ್ ಅಲ್ಲಿ ಯಾರು ಕ್ಯಾಂಪ್ ಬಂದಿರ್ತೀರಾ ಅವ್ರು ಮಾತ್ರ ಇದ್ದೀರಾ. ಇನ್ನು G7 and 8 ಮತ್ತೆ G9 ಗ್ರೂಪ್ ಅಲ್ಲಿ ಎಲ್ರು ಆಡ್ ಆಗಿರ್ತೀರಾ.
ಕ್ಲಾಸ್ ಟೈಮಿಂಗ್ಸ್ ಅಲ್ಲಪ್ಪ, ಅದು 7th ಅವ್ರಿಗೆ ಎಕ್ಸಾಮ್ ಬರೆಯಕ್ಕಾಗಲ್ಲ. 8th 9th ಕೆಲವೊಬ್ರು ಡೇಟ್ ಆಫ್ ಬರ್ತ್ ಕ್ರೈಟೀರಿಯಾ ಮ್ಯಾಚ್ ಆಗೋಂಥವ್ರು 10th ಅವರು ಬರೀತಿದ್ದಾರೆ. ಸೊ ಅದು ಎಕ್ಸಾಮಿನೇಷನ್ ಟೈಮಿಂಗ್ಸ್ ಬಂದು 2:30 to 4:30. ಸೇಮ್ ಎಲ್ರಿಗೂ ಒಟ್ಟಿಗೆ ಇರುತ್ತೆ, ಒಂದೇ ಎಕ್ಸಾಮು ಒಂದೇ ಕ್ವಶನ್ ಪೇಪರ್ ಎಲ್ರಿಗೂ. 9th ಅವ್ರಿಗೆ ಬೇರೆ 8th ಅವ್ರಿಗೆ ಬೇರೆ ಅನ್ನೋ ಥರ ಇರಲ್ಲ. ಸೆವೆಂತ್ ಸ್ಟ್ಯಾಂಡರ್ಡ್ ಅವರು ರಿಜಿಸ್ಟ್ರೇಷನ್ಗೆ ತಗೊಂಡಿಲ್ಲ. ಆಕ್ಚುಲಿ ಗ್ರೇಡ್ 8, 9, 10 ತನಕ ಇದ್ದಿತ್ತು. ಇನ್ ಕೇಸ್ ನೀವೇನಾದ್ರೂ ಸ್ಕೂಲ್ ಕಡೆಯಿಂದ ರಿಜಿಸ್ಟ್ರೇಷನ್ ಮಾಡಿದೀರಾ ಅಂದ್ರೆ ನಿಮ್ಗೆ ಎಕ್ಸಾಮ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ 7th ಸ್ಟ್ಯಾಂಡರ್ಡ್ ಅವ್ರಿಗೆ ಇರಲ್ಲ, 8th 9th 10th ಅವ್ರಿಗೆ ಇರುತ್ತೆ. ಒಲಿಂಪಿಯಾಡ್ ಗ್ರೂಪ್ ಲಿಂಕು ಯಾರ್ಯಾರು ಕ್ಯಾಂಪಿಗೆ ಬಂದಿದ್ರೆ ಅವ್ರನ್ನ ಆ್ಯಡ್ ಮಾಡಿದ್ದೀವಿ. ಯಾರು ಕ್ಯಾಂಪಿಗೆ ಬಂದಿಲ್ಲ ಅವರು G7 and 8, 9 ಅಲ್ಲಿ ಇದ್ದೀರಾ ಅಲ್ಲ, ಸೊ ಈ ಗ್ರೂಪಲ್ಲಿ ಏನೇನು ಇನ್ಫಾರ್ಮೇಶನ್ ಶೇರ್ ಆಗುತ್ತೋ ಅದೇ ಇನ್ಫಾರ್ಮೇಶನ್ಸ್ ಆ ಗ್ರೂಪಲ್ಲಿ ಕೂಡ ಶೇರ್ ಆಗುತ್ತೆ. ಸೊ ವಾಟ್ಸಪ್ ಗ್ರೂಪ್ದು ಲಿಂಕ್ ಪುನೀತ್ ಸರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಸೊ ಯಾರ್ಯಾರು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅವರು ಆ ಲಿಂಕ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ತುಂಬಾ ಜನ ವಾಟ್ಸಪ್ ಗ್ರೂಪ್ ಯಾವುದು ಮ್ಯಾಮ್ ಅಂತ ಹೇಳಿ ಕೇಳಿದ್ದೀರಾ. ನಿಸರ್ಗ ಕೇಳಿದ್ದೀರಾ. ಪುನೀತ್ ಸರ್ ಲಿಂಕ್ ಹಾಕಿದ್ದಾರೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು. ಆನ್ಸರ್ ಹಾಕ್ತೀವಿ ಕಣಪ್ಪ, ಲಾಸ್ಟಲ್ಲಿ ರಿಸಲ್ಟ್ ಶೋ ಮಾಡ್ತೀವಿ. ಯಾರು ಜಾಯ್ನ್ ಆಗಿಲ್ಲ ಅವ್ರು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಓಕೆ, ಪೋಲ್ ಎಂಡ್ ಆಗತ್ತೆ ಈಗ. ನೆಕ್ಸ್ಟ್ ಯಾರು ಪೋಲಲ್ಲಿ ರೆಸ್ಪಾನ್ಸಸ್ ಶೇರ್ ಮಾಡಿಲ್ಲ ಅವರು ಗೂಗಲ್ ಫಾರ್ಮ್ ಅಲ್ಲಿ ಶೇರ್ ಮಾಡಿ, ಲಿಂಕ್ ಓಪನ್ ಮಾಡಿ. ಲಿಂಕ್ ಹಾಕಿದ್ದಾರೆ ಸರ್ ಗ್ರೂಪ್ ಅಲ್ಲಿ.
ಆನ್ಸರ್ಸ್ ಡಿಸ್ಪ್ಲೇ ಆಗ್ತಿದ್ಯಾ? ಕರೆಕ್ಟ್ ಆನ್ಸರ್ಸ್. ಈಗ ಶೇರ್ ಆಗ್ತಿದೆ ನೋಡಿ. ಕರೆಕ್ಟ್ ಆನ್ಸರ್ ಯಾವ್ದಿದೆ ಅದ್ರಲ್ಲಿ ಗ್ರೀನ್ ಮಾರ್ಕಲ್ಲಿ ಟಿಕ್ ಬಂದಿದೆ, ನೀವು ನೋಡ್ಕೋಬಹುದು. ಸೊ ಇವತ್ತಿನ ಕ್ಲಾಸು ರಿಲೇಟೆಡ್ ಟು ಒಲಿಂಪಿಯಾಡ್ ಎಕ್ಸಾಮಿನೇಷನ್ ಸೈನ್ಸ್ ಅಲ್ಲಿ ಲಾಸ್ಟ್ ಕ್ಲಾಸ್ ಆಗಿರುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್. ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು.